ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ದೀಪಾವಳಿ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಮೊದಲನೇದಾಗಿ ಅಶ್ವವೇಗ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ನಮ್ಮ ಎಪಿಸೋಡ್ ನಲ್ಲಿ ತುಂಬಾ ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು ಇದ್ದಾರೆ. ಸೊ ಬಿಗ್ ಮನೆಯಲ್ಲಿ ಘರ್ಜಿಸಿ ಇದೀಗ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾರು ಕೂಡ ಇಷ್ಟು ಬೇಗ ಆಚೆ ಬರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಆಚೆ ಬಂದಿದ್ದೆ ಒಳ್ಳೇದಾಯ್ತಪ್ಪ ಅಂತ ಹೇಳ್ತಿದ್ದಾರೆ. ಸೊ ಯಾರು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಸತೀಶ್ ಕೆಡಬಾಂಬ್ಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹಾಯ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ನರಕದಿಂದ ಆಚೆ ಬಂದಿದ್ದೀನಿ. ಎಲ್ಲ ನರಕ ಒಳಗಡೆ ಇರೋ ಮನೆಯವರು ಕಾಟ ಕೊಟ್ಟಿಂದ ಆಚೆ ಬಂದು ನೆಮ್ಮದಿಯಾಗಿದ್ದೀನಿ. ಹೊಟ್ಟೆ ತುಂಬ ಊಟ ನಿದ್ದೆ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಆಚೆ ಬಂದೆ. ಕನ್ನಡ ಜನತೆಗಳು ಇಷ್ಟು ಬೇಗ ಆಚೆ ಕಳಿಸಿದ್ದು ಒಳ್ಳೇದಾಯ್ತು. ಆ ರಾಕ್ಷಸರಿಂದ ತಪ್ಸ್ಕೊಂಡು ಬಂದೆ. ಅದು ಇನ್ನೂ ಒಂದು 2 ವಾರ ಇದ್ರೆ ಇನ್ನು ತಲೆ ಕೂದಲು ಎಲ್ಲ ಹೋಗಿ ಏನಾಗ್ಬಿಟ್ಟು ಯಾವ ಕಾಯಿಲೆ ಬಂದು ಆಚೆ ಬರ್ತಿಂದ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಒಂದು ಗುಂಪುಗಾರಿಕೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಎಲಿಮಿನೇಟ್ ಮಾಡ್ತಾರೆ. ಆದರೆ ನಂಗೆ ಅದು ಲಾಸ್ಟ್ ವೀಕ್ ಬ್ಯಾಕೇ ಗೊತ್ತಾಗ್ಬಿಟ್ಟಿರುತ್ತೆ ಈ ಸಲ ನಾನೇ ಹೋಗೋದು ಅಂತ. ಅದರಿಂದ ನಾನು ತಯಾರಾಗ್ಬಿಟ್ಟಿರ್ತೀನಿ. ಯಾಕಂದ್ರೆ ನಾನು ಟಾಪ್ 5 ಕಂಟೆಸ್ಟೆಂಟಲ್ಲಿ ಇರ್ತೀನಿ ಅಂತ ಹೋಗಿದ್ದು. ಆದರೆ ಒಳಗೆ ಹೋಗೋಕ್ಕಿಂತ ಮುಂಚೆ ಆಚೆ ಜೋಶ್ ಇದ್ದಿದ್ದು ಬೇರೆ. ಒಳಗೆ ಹೋದ್ಮೇಲೆ ಇಲ್ಲಿ ನಾನು ಸರ್ವೈ ಆಗಕ್ಕೆ ಚಾನ್ಸೇ ಇಲ್ಲ ಅಂತ. ಯಾಕಂದರೆ ನನ್ನದೇ ಆದ ಫ್ರೆಂಡ್ಸ್ ಒಂದು 5-6 ಜನ ಒಳಗೆ ಬಿಟ್ಟಿದ್ರೆ ಇರ್ತಿದ್ನೇನೋ, ನನ್ನೇ ಒಂದು ಮೂಲೆ ಗುಂಪು ಮಾಡಿಬಿಡ್ತಾರೆ. ಆ ಕಾರಣದಿಂದ ನಾನು ಇರಲ್ಲ ಅನ್ನೋದು 1 ವೀಕ್ ಆಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ನಂಗೆ ಅದೇನು ಆಚೆ ಬಂದಿದ್ದು ಸ್ಪೆಷಲ್ ಅನ್ನಿಸ್ಲಿಲ್ಲ. ಯಾಕಂದರೆ ಗೆಲ್ಲಕ್ಕೆ ಅಂತ ಹೋಗಿದ್ದು, ಆದರೆ 3 ವಾರದಲ್ಲಿ ಆಚೆ ಕಳಿಸಿದ್ದು. ಓಕೆ, ದೀಪಾವಳಿ ಹಬ್ಬಕ್ಕೆ ಕರೆಕ್ಟಾಗಿ ಆಚೆ ಬಂದಿದ್ದೀರಾ? ಪಟಾಕಿ ಅಂದ್ರೆ ನಿಮ್ಗೆ ಖುಷಿನೇ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಅಲ್ಲಂತೂ ಐಟಮ್ ಬಾಂಬ್ ತರ ಸದ್ದು ಮಾಡಿದ್ರಿ. ಆಚೆ ಬಂದ ಮೇಲೂ ಕೂಡ ಆನೆ ಪಟಾಕಿ ತರ ಸದ್ದು ಮಾಡ್ತಿದ್ರ ಅಂದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಇಂದ ಆಚೆ ಬಂದವರು ಇನ್ನೂ ಸ್ವಲ್ಪ ದಿನ ಇರ್ಬೇಕಿತ್ತು ಅನ್ನುವಂಥ ಅಲ್ಲ, ಆ ಫೀಲು ಆಸೆ ಇತ್ತು, ಕೊರಗು ಇದೆ. ಆದ್ರೆ ನಾನು ಯಾಕಂದ್ರೆ ಲಾಸ್ಟ್ವರೆಗೂ ಇರೋಕ್ಕೋಸ್ಕರ ಬಟ್ಟೆ ಆಗಲಿ ಇದಾಗಲಿ ಒಂದು ಪ್ಲ್ಯಾಂಡ್ ಆಗಿ ತೊಗೊಂಡೋಗಿರ್ತೀನಿ. ಆಮೇಲೆ ನಾನು ಇಷ್ಟು ಬೇಗ ಬರೋ ವ್ಯಕ್ತಿನೇ ಅಲ್ಲ ಅನ್ನೋದು ಹೋಗಿರ್ತೀನಿ. ಆದರೆ ಒಳಗೆ ಹೋದ್ಮೇಲೆ ಅಲ್ಲಿದ್ದು ಬೇಳೆ ಅರ್ಥ ಆಗುತ್ತೆ. ಅಂದ್ರೆ ಬಿಗ್ ಬಾಸ್ ಫಾಲ್ಟ್ ಅಲ್ಲ, ಒಳಗಿರೋ ಜನಗಳ ಫಾಲ್ಟು. ಅವರು ಒಂದೊಂದು ರೀತಿ ನಡ್ಕೊತಾ ಇದ್ದಿದ್ದು, ಕೀಳಾಗಿ ನೋಡ್ಕೊತಾ ಇದ್ದಿದ್ದು, ಕಂಡಮ್ ಮಾಡ್ತಾ ಇದ್ದಿದ್ದು, ಆ ಥರ. ಅದು ಒಂದು ಟಾಯ್ಲೆಟ್ನ ತೊಳೆದು ಬಂದರೆ ಅಡುಗೆ ಮನೆಗೆ ಸೇರಿಸ್ತಾ ಇರಲಿಲ್ಲ. ಒಂಥರ ಅಸ್ಪೃಶ್ಯರು ಥರ ಟ್ರೀಟ್ ಮಾಡ್ತಾ ಇದ್ರು. ಆಮೇಲೆ ಫುಡ್ನ ಹೆವಿ ವೇಸ್ಟ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ಕಸಕ್ಕೆ ಹಾಕ್ಬಿಡೋದು, ಆಮೇಲೆ ಬಚ್ಚಿಕೊಂಡು ಕಳ್ತನ ಮಾಡೋದು, ಬಟ್ಟೆ ಕಳ್ತನ ಮಾಡೋದು, ಹಣ್ಣು ಕಳ್ತನ ಮಾಡೋದು. ಆಮೇಲೆ ನಾವೇನಾರ ಮಾತಾಡಕ್ ಹೋದ್ರೆ ಮಾತಾಡಕ್ಕೆ ಬಿಡದೆ ಅಲ್ಲೇ ಕಟಕ್ ಅಂತ ಕಟ್ ಮಾಡ್ಬಿಡೋದು. ಅಂದ್ರೆ ಇವನೇನೇನು ಬರೀ ಓಲ್ಡ್ ಬಿಡ್ತಾನೆ, ಅದು ಬಿಡ್ತಾನೆ ಅಂತ. ಯಾಕಂದ್ರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ನಾಯಿ ಮಾರ್ತೀನಿ ಅಂದ್ರೆ ರೋಡ್ ಸೈಡಲ್ಲಿ ಬುಟ್ಟಿಲಿ ನಾಯಿ ಮಾರ್ತಾರೆ, ಹಾ ಕ್ವಾಲಿಟಿ ಅಂತ ಅನ್ಕೊಂಡು ನನ್ನ ಕೇವಲವಾಗಿ ನೋಡ್ಕೊಂಡ್ರು. ಅದೆಲ್ಲ ನಂಗೆ ತುಂಬಾ ಹರ್ಟ್ ಆಯ್ತು. ನಾನೇನಾರ ಒಂದು 125 ದೇಶದಲ್ಲಿ 5,000 ಚಾನಲ್ ಅಲ್ಲಿ ಪಕ್ಕದಲ್ಲಿ ಬುಟ್ಟಿ ಮಾರೋ ತರ ಕೇವಲವಾಗಿ ಅಂತ ಅಂದ್ರೆ, ಹಾಗಿದ್ರೆ ಅವ್ರು ಕೇವಲನಾ ಸರ್? ಇಲ್ಲ ಅಂದರೆ ಇಲ್ಲಿಗಲ್ ಆಗಿ ಬ್ರೀಡರ್ಸ್ ಇದ್ದಾರೆ. ಅವ್ರು ಏನಂದ್ರೆ 10x10 ಶೀಟ್ ಮನೇಲಿ ಇರ್ತಾರೆ. ಅವ್ರು ಮಲ್ಕೊಳಕ್ ಅಷ್ಟೇ ಜಾಗ ಇರುತ್ತೆ. ಕೇಜ್ ಮೇಲೆ ಅಂದ್ರೆ ಆ ನಾಯಿ ಎಲ್ಲ ನಾಯಿ ಮೇಲೂ ಬೀಳುತ್ತೆ. ಆ ಥರ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಇರೋದು. ಅವ್ರು ಬಂದು ಒಂದು ಮಾರ್ಕೆಟಲ್ಲಿ ಬುಟ್ಟಿಲಿ ಇಟ್ಕೊಂಡು ಕೇಜಲ್ಲಿ ಇಟ್ಕೊಂಡು ಮಾರ್ತಾರೆ. ನಾವು ಆ ಥರ ಅಲ್ಲ. ಅವ್ರೇನಂದ್ರೆ ದಿನಕ್ಕೆ 500 ರೂಪಾಯಿ ಒಂದು ಮರಿ ಮೇಲೆ ಪ್ರಾಫಿಟ್ ಬಂದರೆ ಸಾಕು. ಅವ್ರ ಬಗ್ಗೆ ಹೇಳ್ತಾ ಇರೋದು. ನಾನು ಅದನ್ನು ಕೀಳಾಗಿ, ನಾಯಿ ಬಿಸ್ನೆಸ್ನ ಕೀಳಾಗಿ ಹೇಳ್ತಾ ಇಲ್ಲ. ಆ ಲೆಕ್ಕದಲ್ಲಿ ನನ್ನ ಅವರು ಅಂತ ಅಂದ್ರೆ ಆಕ್ಟರ್ ಅಂದ್ರೆ ತಲೆ ಮೇಲೆ ಕೊಂಬಿದ್ದಂಗೆ, ಅದಾದ್ರೆ ಇಲ್ಲ ತರ ಅಂದ್ರೆ ಇವ್ನ ಯಾರೋ ಚೀಪ್ ತರ ಅಥವಾ ಕೆಟ್ಟದಾಗಿ ನೋಡ್ಕೊಂತಿದ್ರು. ಅಂದ್ರೆ ಅವ್ರು ಯಾವ್ದೇ ಫೀಲ್ಡ್ ಇಂದ ಬಂದಿದ್ರು ಅವ್ರ ಹೆಸರು ಮಾಡಿರ್ತಾರೆ. ಇವಾಗ ಅಲ್ಲಿ ಬಂದಿರೋ ಆಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ. ಅವರು ಓನ್ಲಿ ಕರ್ನಾಟಕಕ್ಕೆ ಗೊತ್ತಾ, ಕರ್ನಾಟಕ ಬಿಟ್ಟು ಆಚೆಗೆ ಗೊತ್ತಾ? ನಿಮಗೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಅಷ್ಟು ಜನನು ನಿಮಗೆ ಕೇಳ್ತಾ ಇದ್ದೀನಿ. ಕರ್ನಾಟಕ ಬಿಟ್ಟು ಆಚೆ ಗೊತ್ತಿರೋರು ಇದ್ದಾರೆ, ಕರ್ನಾಟಕಕ್ಕಷ್ಟೇ ಗೊತ್ತಿರೋರು ಇದ್ದಾರೆ. ಹೌದು, ಆಚೆ ಅಂದ್ರೆ ಎಷ್ಟು ರಾಜ್ಯಕ್ಕೆ ಗೊತ್ತಿರ್ತಾರೆ, ಆಮೇಲೆ ಎಷ್ಟು ಜನಕ್ಕೆ ಗೊತ್ತಿರ್ತಾರೆ. ಕರ್ನಾಟಕಲ್ಲಿ 100% ಗೊತ್ತಿರ್ತಾರೆ. ಆಚೆ ರಾಜ್ಯಕ್ಕೆ ಎಷ್ಟು ಜನಕ್ಕೆ ಗೊತ್ತಿರ್ತಾರೆ? 5%. 100ಗೆ 5% ಜನಕ್ಕೆ ಗೊತ್ತಿರ್ತಾರೆ. ಅದು ಕರ್ನಾಟಕದಿಂದ ಹೋದವ್ರಿಗೆ. ತಮಿಳು ತೆಲುಗು ಬರೋರಿಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ? ನಾನು ಬಂದು ಅರ್ಧ ಇಂಡಿಯಾ ಅಲ್ಲ, ಫುಲ್ ಇಂಡಿಯಾ ಅಲ್ಲ, ಆಲ್ ವರ್ಲ್ಡ್ಗೆ ನಾನು ಗೊತ್ತು. ಆದ್ರೆ ನಂದೇ ಸ್ಟೈಲಲ್ಲಿ ನಾನು ಯಾರಿಗೂ ಮೋಸ ಮಾಡದೆ, ದಗೆ ಮಾಡದೆ, ಅದೇನ್ ಪ್ರಾಬ್ಲಮ್ ಬರುತ್ತೆ ಸಾಲ್ವ್ ಮಾಡಿಕೊಂಡು ನಂದೇ ಆದ ನನ್ನ ಸ್ಟೈಲಲ್ಲಿ ನಾನು ವರ್ಲ್ಡ್ ನ್ಯೂಸಲ್ಲಿ 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್ಲು 24 ಅವರ್ಸಲ್ಲಿ ಬಂದಿದೆ. ನಾನು ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ, ಅವ್ರ ಫ್ಲೈಟ್ ಇಟ್ಕೊಂಡು ಬಂದಿರೋದು. ನಂದು ಪಾಸ್ಪೋರ್ಟ್ ಇಲ್ಲ. ಯಾಕಂದ್ರೆ ಒಬ್ರು ಕ್ವಶನ್ ಕೇಳಿದ್ರು, ಹೆಂಗ್ 125 ದೇಶಕ್ಕೆ 24 ಗಂಟೆಲಿ ಹೋಗತ್ತೆ ಅಂತ. ನಾನು ಹೋಗಿಲ್ಲ, ಅವ್ರು ಬಂದಿದ್ದಾರೆ ಅಂದೆ. ಆಮೇಲೆ ಅವ್ರಿಗೆ ಅರ್ಥ ಆಯ್ತು. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಫ್ಲೈಟೇ ಹತ್ತಿಲ್ಲ, ನನ್ನ ಪಾಸ್ಪೋರ್ಟೇ ಇಲ್ಲ.
ಓಕೆ ಸತೀಶ್ ಸರ್, ಇದು ನಿಮ್ಗೆ ಕೋಪ ಬರ್ಸ್ಬೇಕು ಅಂತ ಹೇಳ್ತಾ ಇರೋದಲ್ಲ, ಬಟ್ ನೀವೇ ಹೇಳಿದ್ರಿ ನನ್ನ ಮನೇಲಿ ಎಲ್ರು ಕೂಡ ಮಾತಾಡುವಾಗ ಮಧ್ಯಕ್ಕೆ ನಿಲ್ಸ್ತಾ ಇದ್ರು, ಓಲ್ಡ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಒಂದಷ್ಟು ಜನ ನಿಮ್ಮ ಫಾಲೋವರ್ಸ್ ಕೂಡ ಹೇಳ್ತಾ ಇದ್ದೆ, ಏನಂದ್ರೆ ನೀವು ಸಂದರ್ಶನ ಮಾಡೋಕಿನ ಮುಂಚೆ ಅವ್ರಿಗೆ ಈ ಮಾತನ್ನ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ, ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಕಮೆಂಟ್ಸ್ ಬಂದಾಗ ನಿಮ್ಗೆ ಎಷ್ಟು ಹರ್ಟ್ ಆಗುತ್ತೆ? ಬಿಕಾಸ್ ನೀವು ಹೇಳ್ತಾ ಇರೋದು ಸತ್ಯ ಅನ್ನೋದು ನಿಮಗ್ ಗೊತ್ತಿರುತ್ತೆ, ಬಟ್ ಇನ್ನೊಬ್ರಿಗೆ ನೀವು ಅದನ್ನ ಗೊತ್ತು ಮಾಡ್ಬೇಕು ಅನ್ನುವಂತಹ ಸವಾಲ್ ಎದುರಾಗುತ್ತಲ್ಲ, ಅದು ಎಷ್ಟು ಡಿಫಿಕಲ್ಟ್? ಆದ್ರೆ ನಾನು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಒಳಗೆ ನಾನು ಏನ್ ಹೇಳಕ್ ಹೋದ್ರು, ಯಾಕಂದ್ರೆ ಅಲ್ಲೇನು ಮೊಬೈಲ್ ಯೂಸ್ ಮಾಡಕ್ಕಾಗಲ್ಲ ತೋರ್ಸಕ್ಕೆ, ಗೂಗಲ್ ನ ಯೂಸ್ ಮಾಡಕ್ಕಾಗಲ್ಲ ತೋರ್ಸಕ್ಕೆ, ನಾನು ಹೇಳಕ್ ಸ್ಟಾರ್ಟ್ ಮಾಡ್ತಿದ್ರೇನೆ ಅವರು ನಂಬಕ್ಕೆ. ಯಾಕಂದ್ರೆ ಅವ್ರಿಗೆ ಯಾರಿಗೂ ನನ್ನ ಬಗ್ಗೆ ಕಾಕ್ರೋಚ್ ಬಿಟ್ಟು ಇನ್ ಯಾರಿಗೂ ಗೊತ್ತಿರ್ಲಿಲ್ಲ. ಕಾಕ್ರೋಚ್ ಗೊತ್ತಿತ್ತು, ಇಂಡಿಯಾ ಲೆವೆಲ್ಗೆ ಫೇಮಸ್ ಅಂತ, ವರ್ಲ್ಡ್ ಲೆವೆಲ್ಗೆ ಫೇಮಸ್ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಮಿಕ್ಕದವ್ರಿಗೆ ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಅದರಿಂದ ನಾನು ಏನ್ ಹೇಳಕ್ ಹೋದ್ರು ತಗೊಳ್ತಾರಲ್ಲ, ಅದಕ್ಕೆ ನಾನು ಅಲ್ಲಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ, ಮಾತಾಡಲ್ಲ. ಯಾಕಂದ್ರೆ ಆಚೆ ಹೋದ್ಮೇಲೆ ಇವಾಗ ನೋಡಿ, ಕರಿಬಸಪ್ಪ ಅವರು ಆಮೇಲೆ RJ ಅಮಿತ್ ಅವರು ಆಚೆ ಬಂದಿದ್ದಾರೆ. RJ ಅಮಿತ್ಗೆ ಪೇಷನ್ಸ್ ಇಲ್ಲ, ಅಂದ್ರೆ ಅವ್ರಿಗೆ ತಾಳ್ಮೆ ಅನ್ನೋದಿಲ್ಲ. ಅವ್ರು ಆಚೆ ಬಂದು ಒಂದು ನೋಡ್ಬಿಟ್ಟು ಒಬ್ಬರ ವ್ಯಕ್ತಿ ಬಗ್ಗೆ ಗೂಗಲ್ ಮಾಡಿದ್ರೆ ಎಷ್ಟು ಪೇಜ್ ಗಟ್ಲೆ, ಎಷ್ಟು ದಿನ ತಳ್ಳಿದ್ರು ಬರುತ್ತೆ, ಎಷ್ಟು 1000 ಚಾನಲ್ ಬಂದಿದ್ದಾರೆ. ಹಿಂಗ್ ಹೋಯ್ತಾನೆ ಇರ್ಬೇಕು. ಆತರ ಒಂದು 35, 45, 50 ಪೇಜ್ ಹೋಗ್ಬೇಕು ಗೂಗಲ್ ಅಲ್ಲಿ. ಅದನ್ನ ನೋಡ್ಬಿಟ್ಟು ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ರಷ್ಯಾಲ್ ಯುದ್ಧ ಆಗಿತ್ತು, ಯುದ್ಧ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಇವ್ರಿಗೆ ಅಂತಾರೆ. ಬರೀ ರಷ್ಯಾದೇನೆ ಒಂದು 50 ಚಾನಲ್ ಬರೀ RJ ಅಮಿತ್ಗೆ ಕಳಿಸ್ತೀನಿ. ಅದು ಯುದ್ಧದ ಟೈಮಲ್ಲೇ. ಏನು ಯುದ್ಧದ ಟೈಮಲ್ಲಿ ಮೀಡಿಯಾ ಮುಚ್ಕೊಂಡಾಗ ಕೂತಿರ್ತಾರೆ, ತೆಕ್ಕೊಂಡ್ತಾನೆ ಕೂತಿರ್ತಾರೆ. ಮೀಡಿಯಾ ಬರ್ತಾನೆ ಇರುತ್ತೆ, ಯುದ್ಧ ಬಂತು ಅಂತ. ಅವ್ರು ಯಾಕೆ ಮುಚ್ಕೊಂತಾರೆ? ಎಲ್ಲೋ ಒಂದ್ ಕಡೆ ಇಟ್ಕೊಂಡು ಅದನ್ನ ಇದ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ನ್ಯೂಸ್ ಆಗುತ್ತೆ ಅಂದ್ರೆ ಅಲ್ಲಿಂದ ಪ್ರತಿನಿಧಿಗಳು, ಅಂದ್ರೆ ಇಂಡಿಯಾ ಒಳಗೆ ಯಾರು ಇರ್ತಾರೋ ಅವ್ರಿಗೆ ಹೇಳಿ ಬಂದು ಶೂಟ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅವ್ರು ಫ್ಲೈಟ್ ಅಲ್ಲಿ ಬರ್ತಾರೋ, ಇಂಡಿಯಾ ಒಳಗಿಂದ ಬರ್ತಾರೋ ಇವ್ರಿಗೇನು. ಆದ್ರೆ ಚಾನಲ್ ಅಲ್ಲಿ ಬಂದಿರೋದು ವರ್ಲ್ಡ್ ವೈಡ್ 125 ಕಂಟ್ರಿ. ನಾವ್ ಎಣಿಸಿರೋ ಪ್ರಕಾರ, ಅದು ಒಂದು ಜರ್ನಲಿಸ್ಟ್, ಎಕ್ಸ್ಪರ್ಟ್ ಜರ್ನಲಿಸ್ಟ್ ಎಣಿಸಿರೋ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ. ಯಾಕಂದ್ರೆ ನನಗೆ ಅದು ಒಂದ್ ದೇಶ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ಇಂಗ್ಲಿಷ್ ಬರಲ್ಲ. ಅವ್ರು ನೋಡ್ಬಿಟ್ಟು ಇಷ್ಟರಲ್ಲೇ 125 ಆಯ್ತು ಅಂದ್ರು. ಅದು ಇನ್ನ ಫುಲ್ ನೋಡಿದ್ರೆ ಇನ್ನೆಷ್ಟು ಕಂಟ್ರಿ ಬರೋದು, ಅಂದ್ರೆ ವರ್ಲ್ಡ್ ಅಲ್ಲಿ ಎಷ್ಟು ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು 125 ವರ್ಲ್ಡ್ ಅಲ್ಲಿ ಎಣಿಸ್ಬಿಟ್ಟು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು, ಇಲ್ಲೇ 5000 ಚಾನಲ್ ಆಗೋಯ್ತಲ್ಲ ಅಂದ್ರು. ಗೂಗಲ್ ಅಲ್ಲಿ ತೋರ್ಸ್ಕೊಂಡು ಹೋಗ್ತಾ ಇದ್ದು ಇದ್ಯಾವ ದೇಶ. ಅವರು ಕ್ಲೋಸ್ ಫ್ರೆಂಡ್, ಅವ್ರು ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಇದ್ರು, ಅವಾಗ ಕೂತ್ಕೊಂಡು ಮಾತಾಡಿರೋದು. ಅವರಿಂದ ನನಗೆ ಗೊತ್ತಾಗಿರೋದು. ಓಕೆ, ಅಂದ್ರೆ ನಿಮ್ಮನ್ನ ಹೀಯಾಳಿಕೆಯಿಂದ ಮಾತಾಡೋರ್ಗೆ, ಸುಳ್ಳು ಅಂತ ಹೇಳೋರ್ಗೆ ಆ ಎಕ್ಸ್ಪರ್ಟ್ ಜರ್ನಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು ನೇಮ್ ಮೆನ್ಷನ್ ಮಾಡ್ಬೋದು ಸರ್? ಬಿಕಾಸ್ 5000 ಅಮಾನ್ ಅಂತ ಒಬ್ರು ಮುಸ್ಲಿಮ್ಸ್ ಎಕ್ಸ್ಪರ್ಟ್ ಜರ್ನಲಿಸ್ಟ್. ಅವ್ರು ಬಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ಗೆ ಅವರು ಕೆಲಸ ಮಾಡ್ತಾರೆ. ಚಾನಲ್ ಹೆಸರು ಹೇಳಲ್ಲ. ಅವ್ರು ಎಷ್ಟು ಸಕಲ ವಲ್ಲಭರು ಅಂದ್ರೆ ಆ ರಷ್ಯನ್ ಭಾಷೆನೂ ಓದ್ತಾ ಇದ್ರು. ಅಂದ್ರೆ ಅಷ್ಟು ಲ್ಯಾಂಗ್ವೇಜ್ ತಿಳ್ಕೊಂಡಿರೋ ಮನುಷ್ಯ. ಒಂದು ಫ್ಯಾಷನ್ ಶೋಗೆ ಜಡ್ಜ್ ಆಗಿ ಕರೆದಿರ್ತಾರೆ. ಅವಾಗ ಅವರು ಜರ್ನಲಿಸ್ಟ್ ಅಂತ ಅರ್ಥ ಆಗುತ್ತೆ. ಅವ್ರ ಬಿಹೇವ್ ಅಲ್ಲ, ಅವ್ರ ನಾಲೆಜ್ ಅಲ್ಲಿ ಗೊತ್ತಾಗುತ್ತೆ. ರಷ್ಯನ್ ಭಾಷೆ ಇದು ಈಜಿಪ್ಟ್ ಭಾಷೆ, ಇಲ್ಲಿ ಮುಚ್ಕೊಂಡ್ಬಿಟ್ರೆ ಹೇಳೋರು, ಆಮೇಲೆ ನಾನು ಮೇಲ್ ತೆಗೆದ್ರೆ ಅದೇ ಭಾಷೆ ಆಗಿರೋದು. ಅಷ್ಟು ನಾಲೆಜಬಲ್ ಪರ್ಸನ್ ಅವರು. ಒಂದೊಂದನ್ನು ನೋಡಿ ಅದಕ್ಕೆ ಯಾಕೆ ನಿಮ್ಗೆ ಇಲ್ಲೇ ಮೊಬೈಲ್ ಇದೆ, ಇಲ್ಲೇ ನಿಮ್ಗೆ ಕಣ್ ಮುಂದೆ ಸಾಕ್ಷಿ ತೋರಿಸ್ತೀನಿ, ನೀವು ಝೂಮ್ ಮಾಡಿ ನಿಮ್ ಬಾಯಿಂದ ನಾನು ಹೇಳಿಸ್ತೀನಿ ಯಾವ ದೇಶ, ಯಾವ ಕಂಟ್ರಿ, ಯಾವ ದೇಶ, ಯಾವ ಕಂಟ್ರಿ, ಯಾವ ಭಾಷೆ, ಯಾವ ಕಂಟ್ರಿದು ಅಂತ. ಬರೀ ಒಂದು 30 ವಾಟ್ಸಪ್ ಅಲ್ಲಿ ಬಂದು 30 ಅಟ್ ಎ ಟೈಮ್ ಕಳ್ಸಕ್ಕಾಗೋದು ಸ್ಕ್ರೀನ್ ಶಾಟ್. ಅದು ಬಿಗ್ ಬಾಸ್ ಟೀಮ್ ಅವರು ಹೇಮಂತ್ ಅವ್ರಿಗೆ ಕಳಿಸಿರೋದು. 600 ಕಳಿಸ್ತಿದ್ದಂಗೆ ಕೈ ಮುಗಿದ್ಬಿಟ್ರು, ಅಯ್ಯೋ ಇದೇ ನೋಡಕ್ ಆಗ್ತಾ ಇಲ್ಲ, ನನ್ನ ಮೆಮೊರಿ ತುಂಬೋಗ್ತಾ ಇದೆ, ಸ್ಟಾಪ್ ಮಾಡು ಅಂತ. ನಾನು ಹೇಳ್ತೀನಿ 24 hours ಅಲ್ಲಿ ಬಂದಿರೋದ್ರಲ್ಲಿ 30% ಕಳಿಸಿದೀನಿ, 20% ಬ್ಯಾಲೆನ್ಸ್ ಇದೆ. ಅದು ಸಾಕ್ಷಿ ಸಮೇತ ತೋರಿಸ್ತೀನಿ. 70% ನೀವು ಅಂದ್ರೆ ಕಳಿಸ್ತೀನಿ ಅಂತ. ಅಯ್ಯೋ ಇಷ್ಟಲ್ಲ, ಇದ್ರಲ್ಲಿ 10 ಆಗಿದ್ರು ಸಾಕಾಗಿತ್ತು. ಯಾಕಂದ್ರೆ ಇಷ್ಟು ವರ್ಡ್ ಅಲ್ಲಿ ಬಂದಿದೆ ಅನ್ನೋದಕ್ಕೆ ಪ್ರೂಫ್ಗೆ ಇದೇ ಸಾಕು. ನೀವು ಕಳಿಸಿರೋದು ನಾನು ಒಂದು ನೋಡಕ್ಕಾಗಲ್ಲ, ಇಷ್ಟೊಂದು ಕಳಿಸ್ಬಿಟ್ಟಿದ್ದೀರಾ, ಸಾಕಪ್ಪ ಸಾಕು ಅಂದ್ರು. ನಿಲ್ಸಿರೋದೇ 600 ಚಾನಲ್ಗೆ. ಅಂದ್ರೆ ಒಂದ್ ನೈಟ್ ಅಲ್ಲಿ 600 ಚಾನಲ್ ತೋರಿಸ್ತೀನಿ. ಅದಕ್ಕಿಂತ ನನ್ನ ಸ್ಪೆಷಾಲಿಟಿ ನಾನೇ ಕೊಬ್ಬಾಗಿ ಹೊಗಳ್ಕೊಳ್ತೀನಿ. ಒಂದು ವಸ್ತು ನೀವು ತಗೊಂಡಿರಲ್ಲ, ಒಬ್ಬ ವಸ್ತು ತಗೊಂಡ್ಮೇಲೆ ಅದನ್ನ ನ್ಯೂಸ್ ಮಾಡ್ಬೋದು. ಒಂದು ವಸ್ತುನ ತಗೊಳ್ದೆ ನ್ಯೂಸ್ ಮಾಡೋದು ವರ್ಲ್ಡ್ ಅಲ್ಲಿ ಒಬ್ಬನ್ನ ತೋರಿಸು. ಅವ್ರು ಬಂದ್ಬಿಟ್ಟು ಒಂದು USA ಇಂದ ಬಂದಿರ್ತಾರೆ. ಅವರು ನನಗೆ ಕ್ವಶನ್ ಕೇಳ್ತಾರೆ, ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಕೇಳ್ತಾರೆ. ಅವಾಗ ನಾನು ಇನ್ನು ಹೊಸ ನಾಯಿ ತಗೊಂಡಿರೋದ್ರಲ್ಲೇ ಖುಷಿಲಿ ಇರ್ತೀನಿ. ನೆಕ್ಸ್ಟ್ ಯಾವ ನಾಯಿ ನನಗ್ ಸಿಗುತ್ತೆ, ಯಾವ ಜಾತಿ ಸಿಗುತ್ತೆ, ಅದು ಎಷ್ಟು ದೊಡ್ಡದಿರುತ್ತೆ, ಯಾವ ಕಲರ್ ಇರುತ್ತೆ, ಏನು ಗೊತ್ತಿರಲ್ಲ. ಅವ್ರಿಗೆ ನಾನು ಹೇಳ್ತೀನಿ, ಮೇಡಮ್
ನಾನು ನೆಕ್ಸ್ಟ್ ತಗೊಂಡ್ರೆ ಇದೆಲ್ಲ ಒಂದು ಇಷ್ಟು ಸೈಜ್ದು, ನೆಕ್ಸ್ಟ್ ತಗೊಂಡ್ರೆ ಒಂದು ಕತ್ತೆ ಸೈಜ್, ಡಾಂಕಿ ಅಷ್ಟು ದೊಡ್ಡದು. ಅಂದ್ರೆ ಹಿಡ್ಕೊಂಡು ಹೋದ್ರೆ ಯಾರೋ ಕತ್ತೆ ಹಿಡ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಕೋಬೇಕು. ಅದನ್ನ ತಗೊಳ್ಳೋದು ನನ್ ಕನ್ಸಿದೆ. ಅದನ್ನ ತಗೊಂತೀನಿ 6 ತಿಂಗಳೊಳಗಡೆ. ಅದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಬಾಯಿಂದ ಹೇಳ್ತೀನಿ. ಹೇಳೋದು ಮಾರ್ಚ್ 30ನೇ ತಾರೀಕು ವರ್ಲ್ಡ್ ನ್ಯೂಸ್ ಆಗುತ್ತೆ. ನಿಮ್ಗೆ ರಷ್ಯಾ ಬೇಕಾ, USA ಬೇಕಾ, ಈಜಿಪ್ಟ್ ಬೇಕಾ, ಸೌದಿ ಬೇಕಾ, ಇರಾನ್, ಇರಾಕ್ ಬೇಕಾ, ನೀವ್ ಹೇಳಿದ ದೇಶದಲ್ಲಿ ಆ ನ್ಯೂಸ್ ತೋರಿಸ್ತೀನಿ. ಅಂದ್ರೆ ಒಬ್ಬ ಮ್ಯಾಡ್, ಬಾರ್ಕಿಂಗ್ ಮ್ಯಾಡ್, ಅಂದ್ರೆ ನಾಯಿ ಹುಚ್ಚ, ಅವನು ಒಂದು ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿನ ಹೆಲಿಕಾಪ್ಟರ್ ಅಲ್ಲಿ ತಗೊಂಡ್ ಬಂದು ಲಾಂಚ್ ಮಾಡ್ಬೇಕಂತ ಇದ್ದಾನೆ ಅನ್ನೋದನ್ನೇ ನ್ಯೂಸ್ ಮಾಡಿದೀನಿ. ಅಂದ್ರೆ ಅದು ಹಳೆ ನಾಯ್ದಲ್ಲ. ಹಳೆ ನಾಯ್ದು 18ನೇ ತಾರೀಕು, ಮಾರ್ಚ್ 18ನೇ ತಾರೀಕು ಬಂದ್ಬಿಡ್ತು, ಬಿಟ್ಟು ಆಯ್ತು ಅವರು. ಆಮೇಲೆ ಹೊಸ ನಾಯಿಗೆ USA ಇಂದ ಬಂದು ಮನೆಗೆ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಅವ್ರವ್ರದ್ದು ಒಂದೊಂದು ವಿಡಿಯೋ ಆನ್ ಮಾಡಿ ನೋಡಿ, ಒಂದೊಂದು ಜಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೋಡಿ, ಇದು ಇಂಡಿಯಾ, ಇದು ಬೆಂಗಳೂರು, ಇದು ಕೆಂಗೇರಿಲೇ ಶೂಟ್ ಮಾಡಿರೋದು ಅಂತ ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಆ ಲೇಡಿ ಬಂದು USA ಇಂದ ಬಂದು ವೈಟ್ ಫೀಲ್ಡ್ ಅಲ್ಲಿ ಫಾರಿನರ್ ಮನೆಯಲ್ಲಿ 3 ದಿವಸ ಹಾಲ್ಟ್ ಆಗಿ, ನಂದು ಟೈಮ್ ಅವೈಲೇಬಲ್ ಇರಲ್ಲ, ನಂದು ಆ ಟೈಮಲ್ಲಿ ಫಂಕ್ಷನ್ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ಇಂಟರ್ವ್ಯೂ ಮಾಡಿ ಈಗ ಹೊಸ ಡಾಗು ನವೆಂಬರ್ 5ನೇ ತಾರೀಕು ಲಾಂಚ್ ಮಾಡ್ತಾ ಇದೀನಿ. ಇದು ಬಿಗ್ ಬಾಸ್ ವೇದಿಕೆ ಲಾಂಚ್ ಆಗ್ಬೇಕಿತ್ತು, ಜಸ್ಟ್ ಮಿಸ್ ಆಯ್ತು. ಅದಕ್ಕೆ ಈಗ ಅದಕ್ಕಿಂತ ದೊಡ್ಡದಲ್ಲ, ಸರಿ, ಒಂದು ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ 1,000 ಜನ ಸೇರಿಸಿ, CM DCM ಎಲ್ಲಾ ಕರೆಸಿ 1.5 ಕೋಟಿ ಖರ್ಚಲ್ಲಿ, ಆದ್ರೆ ನನ್ನ ಜೋಬಿಂದ 0 ರೂಪೀಸ್ ಖರ್ಚಾಗ್ತಾ ಇದೆ. ಎಲ್ಲ ಬೇರೆಯವ್ರ ದುಡ್ಡಲ್ಲಿ ನಾನು ಮಾಡ್ತಾ ಇದ್ದೀನಿ. ಅವತ್ತು ವರ್ಲ್ಡ್ ನ್ಯೂಸ್ ಮಾಡಿ ನಾನು ಮಾಡ್ಕೊಳ್ತೀನಿ. ಸೂಪರ್. ಇನ್ನೊಂದು ಸರ್, ಸಾಧನೆ ನಾವ್ ಏನೇ ಮಾಡಿದ್ರು ಕೂಡ ನಮ್ಮ ಸಾಧನೆಯ ಬಗ್ಗೆ ಜನರು ಮಾತಾಡ್ಬೇಕು. ಹೌದು, ಇಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಏನ್ ಆನ್ಸರ್ ಮಾಡ್ತೀರಾ? ಈಗ ಬ್ಯಾಡ್ ಕಮೆಂಟ್ ಮಾಡೋರು ನನಗೆ 1% ನನಗೆ ಗೊತ್ತಿರೋದು, ನಿಮಗೆ ಗೊತ್ತಿರೋದು 1%, 100% ಅಂತ ನೀವು ತಿಳ್ಕೊಂಡಿದ್ದೀರಾ. ನನಗೆ 99% ನನ್ನ ದೇವ್ರು, ಜೆಂಟ್ಲ್ಮೆನ್, ಸೋಬರ್ರು, ಇಷ್ಟು ಒಳ್ಳೆಯವನ್ ವರ್ಡಲ್ಲೇ ಇಲ್ಲ, ಆ ತರ ಮಾತಾಡ್ತಾರೆ. ನೀವು ನೋಡಿರೋದು ಆ ಬ್ಯಾಡ್ ಕಮೆಂಟ್ 1% ಜನ ನನಗೆ, ಅದು ನಂದು ಒಂದು ಕೂದಲು ಸಮಾನ. ಅವ್ರಿಗೆ ಬೈತಾ ಇರೋದು, ನಾನು ಇವಾಗ ಬೈತಾ ಇರೋದು ಒಂದು ಕೂದಲು ಸಮಾನ. ಅವರು 1% ಜನ ಬೈತಾ ಇರೋದು, ಆ ಒಂದು ಕೂದಲು ಸಮಾನ ಇಂದಾನೆ ಇವತ್ತು ನಾನು ಬಿಗ್ ಬಾಸ್ ಅಲ್ಲಿ ಇರೋದು. ಸೂಪರ್. ನೀವು ಆಲ್ರೆಡಿ ಸಾಕಷ್ಟು ಜನಕ್ಕೆ ಗೊತ್ತಿದ್ರಿ. ಹೌದು. ಅಂಡ್ ವರ್ಲ್ಡ್ ಫೇಮಸ್ ಆಗಿದ್ರಿ. ಹಾ ಸರ್. ಬಿಗ್ ಬಾಸ್ ಮನೆ ಅನ್ನುವಂಥದ್ದು ನಿಮಗೆ ಯಾಕಾಗಿ ಬೇಕಾಗಿತ್ತು? ನನಗೆ 8 ವರ್ಷದ ಕನಸು, ನಾನು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿದೆ. ಒಂದೊಂದು ನಾಯಿ ಬಂದಾಗ್ಲೂ, ಹೆಸರು ಬಂದಾಗ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಟಾಪ್ ಎಕ್ಸೋರ್ ಈಸಲಿ ಹೋಗ್ತಾರೆ, ನೋಡು ಫೇಮಸ್ ಆಗಿದೆ ಅಂತ. ಆದ್ರೆ ಬಿಗ್ ಬಾಸ್ ವೀಕ್ನೆಸ್ ಇವಾಗ ಅರ್ಥ ಆಯ್ತು. ಒಳ್ಳೇದ್ ಬಂದಾಗ ಕರಿಯಲ್ಲ, ಕೆಟ್ಟದ್ ಬಂದಾಗಲೇ ಕರಿಯೋದು ಅಂತ. ಈಗ ನೀವು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹೇಳಿದ್ರಿ, ಬ್ಯಾಡ್ ಕಮೆಂಟ್ಸು ಬ್ಯಾಡ್ ಆಗಿ ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ ಅಂತ ಹೇಳಿದ್ಕೆ ಇವತ್ತು ನಾನು ಬಿಗ್ ಬಾಸ್ ಅಲ್ಲಿ ಇದ್ದೀನಿ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆ ಮನೆ ಅಷ್ಟೊಂದು ನರಕ ಅಂತ ಹೇಳಿದ್ರಿ, ನರಕದಿಂದ ಆಚೆ ಬಂದೆ. ಹೌದು. ಅಂದ್ರೆ ಆ ಮನೇಲಿರೋರು ಆ ತರ ಇದ್ರು ಅಂತ ಹೇಳ್ಬಿಟ್ಟು. ನೋಡಿ ಸರ್, ಇವಾಗ ಎಲ್ಲೋದ್ರೂ ಕೂಡ ನಾವು ಎಲ್ಲಾ ತರದ ವ್ಯಕ್ತಿಗಳು ಸಿಗ್ತಾರೆ. ಯಾಕಂದ್ರೆ ಬಿಕಾಸ್ 5 ಬೆರಳು ಕೂಡ ಸಮನಾಗಿರೋಲ್ಲ. ನಾವು ಅವ್ರಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕಾಗಿದ್ದಂತದ್ದು ಸವಾಲಾಗಿರುತ್ತೆ ಬಿಗ್ ಬಾಸ್ ಮನೆಗೆ. ಸೊ ಫೇಸ್ ಮಾಡ್ಬೋದಾಗಿತ್ತಾ? ಅದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ. ಇವಾಗ ಮನೇಲಿ 18 ಜನ ಇರ್ತಾರೆ. 18 ಜನ ಒಂದಾಗ್ಬಿಟ್ಟು ಒಬ್ಬ ಒಂದಾದಾಗ ಯಾರ ಜೊತೆ ಅಂತ ಮಾತಾಡಿ ಕಾಂಪ್ರಮೈಸ್ ಆಗ್ಲಿ, ಯಾರ ಜೊತೆ ಮಾತಾಡ್ಕೊಂಡ ಟೈಮ್ ಪಾಸ್ ಮಾಡ್ಲಿ, ಏನ್ ಮಾಡೋಣ ನೀವೇ ಹೇಳಿ ಆನ್ಸರ್. ಅಂದ್ರೆ 18 ಜನ ಒಂದಾಗಿ ನೀವು ಒಬ್ರೇ ಒಂದಾಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ಏನೋ ನಿಮ್ಮಲ್ಲೇ ತಪ್ಪಿದೆ ಅಂತ ಅನ್ಸ್ತಾ ಸರ್? ನಾನು ಹೈಲೈಟ್ ಆಗ್ತಾ ಇದ್ದೆ. ಇವಾಗ ಹೆಂಗೆ ಇವಳು ರಕ್ಷಿತಾ ಹೈಲೈಟ್ ಆಗ್ತಾ ಇದ್ದಾಳೆ, ಈಗ ತುಳಿಯಕ್ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಅವಳನ್ನೇ ಆಚೆ ಕಳ್ಸೋದು ಇವರೆಲ್ಲ ಸೇರಿ, ಆಯ್ತಾ? ಆತರ ಹೈಲೈಟ್ ಆಗೋರ್ಗೆ ಇವರೆಲ್ಲ ಸೀರಿಯಲ್ ಅವರೆಲ್ಲ ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ವೇಸ್ಟ್, ಬೇರೆ ಫೀಲ್ಡ್ ಇಂದ ಬಂದಿರೋ ವೇಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಮಾತಾಡ್ಕೊಂಡ್ರೆ ಇವ್ರು ಒಗ್ಗಟ್ಟಿದೆ. ಯಾಕಂದ್ರೆ ದಿನ ಮಖಗಳು ನೋಡ್ತಿರ್ತಾರೆ, ದಿನ ಫಂಕ್ಷನ್ ಅಲ್ಲಿ ಇಲ್ಲಿ ಅವಾರ್ಡ್ಗಳಲ್ಲಿ ನೋಡ್ತಿರ್ತಾರೆ. ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಒಳ್ಳೆಯವರು ಅವ್ರ ಮಾತು ಕಟ್ಕೊಂಡು ಕೆಟ್ಟವ್ರು ಆಗ್ತಾ ಇದಾರೆ. ಈಗ ನೋಡಿ, ಅಮಿತ್, ಜಿಮ್ ಅವರು ಹೊರಗಡೆ ಅವ್ರನ್ನ ಫಸ್ಟ್ ತೆಗೆದು ಬಿಸಾಕಿದ್ರು. ನಾನು ನಾಯಿ ಮಾರವನು, ನನ್ನ ಎತ್ತು ಬಿಸಾಕಿದ್ರು. ಈಗ ನೆಕ್ಸ್ಟ್ ಇರೋದು ಮಲ್ಲಮ್ಮ, ರಕ್ಷಿತಾ. ನಾನು ಚಾಲೆಂಜ್ ಮಾಡ್ತೀನಿ, ಇನ್ 3 ವಾರದಲ್ಲಿ ಇಬ್ರಲ್ಲಿ ಒಬ್ರಾರು ಆಚೆ ಬರ್ತಾರೆ. ಇನ್ನು 3 ವಾರದ ಒಳಗಡೆ ಇಬ್ರಲ್ಲೊಬ್ರು ಆಚೆ ಬರ್ತಾರೆ. ಈಗ ಹೊಸದಾಗಿ ಯಾರೋ ಬಂದಿದ್ದಾರೆ, ಅವ್ನು ಸ್ಮಾರ್ಟ್ ಇರೋದ್ರಿಂದ ಅಲ್ಲಿ ಯಾರೋ ಒಬ್ರು ಕೇಳ್ಕೊಂತ ಇದ್ರು, ಸ್ಮಾರ್ಟ್ ಗೈ ಬರ್ಲಿ ಅಂತ. ಸ್ಮಾರ್ಟ್ ಗೈ ಬರೋದ್ರಿಂದ ಅವ್ರಿಬ್ರು ಜೋಡಿ ಹಂಗೆ ಓಡ್ತಾ ಇರ್ತದೆ. ಅದ್ ಬಿಟ್ಟು ಇನ್ನೊಬ್ರು ಯಾರು ಬಂದಿದ್ದು ದಪ್ಪು ಗುದ್ದಕ್ಕಿದ್ದಾರೆ. ಅವರು ಯಾಕೋ ಪಾಪ ಇವ್ರ ಹತ್ರ ತಾಳಕ್ ಆಗ್ಲಿಲ್ಲ, ಅವರು ಡಲ್ ಆಗ್ತಾ ಇದಾರೆ. ಅವ್ರನ್ನು ತುಳಿದು ಕಳಿಸ್ತಾರೆ, ಅಷ್ಟು ದೈತ್ಯಾಕಾರ ಅವ್ರನ್ನು ತುಳಿದು ಕಳಿಸ್ತಾರೆ. ಇದು ನನ್ನ ಚಾಲೆಂಜ್, ಬೇಕಾದ್ರೆ ಚೆಕ್ ಮಾಡ್ಕೊಂಡು. ಇದೆಲ್ಲ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ವೀಕೆಂಡ್ ಅಲ್ಲಿ, ಸೊ ಇದೆಲ್ಲದನ್ನು ನೇರವಾಗಿ ಬಿಕಾಸ್ ಮಾತಾಡಿದ. ಹೌದು,
ನಂದು ವಿಷಯ ಮಾತಾಡಿದ್ದಾರೆ. ನಂದು ವಿಷಯ ಮಾತಾಡಿದಾಗ ಗಿಲ್ಲಿ ಅವ್ರಿಗೆ ಕೇಳ್ತಾರೆ, ಸತೀಶ್ ಅವ್ರನ್ನ ಮನೆಯವರೆಲ್ಲ ಸೇರಿ ತುಳಿತಾ ಇದಾರೆ, ಇದು ನಿಜನಾ ಅಂತ ಕೇಳ್ತಾರೆ. ಹೌದು ನಿಜ ಅಂತ ಹೇಳಿದಾನೆ, ಚೆಕ್ ಮಾಡ್ಕೊಳ್ಳಿ. ಗಿಲ್ಲಿಯವರು ಒಪ್ಕೊಂಡಿದ್ದಾರೆ, ಮಿಕ್ಕಿದವ್ರು ಒಪ್ಕೊಳ್ಳಿಲ್ಲ. ಹೌದು ನಿಜ, ಸತೀಶ್ ಅವ್ರನ್ನ ಎಲ್ಲ ಸೇರಿ ತುಳಿತಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಅದು ಬೇಕಾದ್ರೆ ಫುಲ್ ಟೈಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹಾಕಿದಾರೋ ಬಿಟ್ಟಿದಾರೋ ನಾನು ಇನ್ನೂ ನೋಡಕ್ ಟೈಮ್ ಆಗ್ತಾ ಇಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಮಗನ ಮೇಲಾನೆ ಗಿಲ್ಲಿಯವರೇ ಒಪ್ಕೊಂಡಿದ್ದಾರೆ, ಹೌದು ಸತೀಶ್ ಅವ್ರನ್ನ ತುಳಿತಿದ್ವಿ ಅಂತ. ಗಿಲ್ಲಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಅಂದ್ರೆ ಬಿಗ್ ಬಾಸ್ ಮನೆ ಅಂತ ಅಂದಾಗ ಏನೇ ಜಗಳಗಳು ನಡೀಲಿ ಮತ್ತೇನೇ ನಡೀಲಿ ಗಿಲ್ಲಿ ಅವರಲ್ಲಿ ಇದಾರೆ ಅಂದ್ರೆ ಏನೋ ಒಂದು ಎಂಟರ್ಟೈನ್ ಮಾಡ್ತಿರ್ತಾರೆ, ನಗಿಸ್ತಾ ಇರ್ತಾರೆ, ತಲೆ ಮಾಡ್ತಿರ್ತಾರೆ. ಸೊ ಎಲ್ಲೂ ಗಿಲ್ಲಿ ಅವ್ರು ಟ್ರಿಗರ್ ಆಗೋದು ಅನ್ನೋದು ನಾವು ಇದುವರೆಗೂ ನೋಡಿಲ್ಲ. ಆದ್ರೆ ನನ್ ಜೊತೆ ಟ್ರಿಗರ್ ಆದ್ರು, ಅದು ಚಂದ್ರಪ್ರಭಾ 6 ವರ್ಷದ ಚೆಡಿ ದೋಸ್ತ್ ಅಂತ ಟ್ರಿಗರ್ ಆದ್ರು ಅವ್ರ ವಿಷಯಕ್ಕೆ. ಅವಾಗ ನಾನು ರ್ಯಾಶ್ ಆಗಿ ಒಂದು ಮುಚ್ಕೊಂಡು ಹೋಗು ಅಂದ್ಬಿಡ್ತೀನಿ. ಅದಕ್ಕೆ ನಿನ್ನಿಂದ ಸತೀಶ್ ಸರ್ನ ಎಗನೆಸ್ಟ್ ಆಗ್ಬಿಟ್ಟು ಹೆಂಗ್ ಅವ್ರ ಜೊತೆ ಭಯ ಆಗುತ್ತೆ ಅಂತ. ಆದ್ರೆ ರಿಯಲ್ ಆಗಿ ಭಯ ಬಿದ್ಬಿಟ್ರು. ಅವ್ರು ಮಿಕ್ದವ್ರು ಎದುರ್ತಿರ್ಲಿಲ್ಲ, ಸ್ವಲ್ಪ ಕೊಬ್ಬಾಡೋರು, ಇವ್ರು ಎದುರ್ಕೊಂಡ್ರು. ಅವಾಗ ಒಂದ್ ಮಾತು ಹೇಳ್ತಾರೆ, ನಿನ್ 6 ವರ್ಷದ ಬಚಾವ್ ಮಾಡ್ಕೊಳಕ್ ಅವ್ರನ್ನೇ ಕಷ್ಟಪಟ್ಟು ಈಗ ಅವ್ರ ಜೊತೆ ಹೆಂಗಿರೋದು ನಾನು ಭಯ ಆಗತ್ತೆ ಅನ್ನೋ ತರ ಮಾತಾಡ್ತಾರೆ. ಆದ್ರೆ ನನಗೆ ಅವ್ರ ಮೇಲೆ ಒಂದು ಕೆಟ್ಟ ಭಾವನೆ ಆಗ್ಲಿ ಇದಾಗ್ಲಿರಲ್ಲ, ಅವ್ರ ಮೇಲೆ ಈಗ್ಲೂ ಅಟ್ಯಾಚ್ಮೆಂಟ್. ಆದ್ರೆ ನನ್ನ ಮಾತುಗಳಿಗೆ 50-60% ನಾನು ಮಾತಾಡೋದನ್ನ ಸ್ಟಾಪ್ ಮಾಡ್ತಿದ್ದೆ ಗಿಲ್ಲಿ ಅವರು. ಓಕೆ, ಅಂದ್ರೆ ಜಗಳಗಳಾಗಬಾರ್ದು. ಜಗಳ ಅಲ್ಲ, ನಂದೇನಾರು ನಂದು ಅಚೀವ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಅದನ್ನ ಫುಲ್ ಸ್ಟಾಪ್ ಇಡ್ತಾ ಇದ್ದಿದ್ದೆ ಗಿಲ್ಲಿ ಅವರು. ಓಕೆ ಓಕೆ, ಯಾಕಾಗೆ ಅನ್ಬಿಡೋದು, ನಾನು ಮಾತಾಡಕ್ಕೆ ಮೂಡ್ ಆಫ್ ಆಗ್ಬಿಡಂಗ್ ಮಾಡೋದು. ಅಂದ್ರೆ ಅವರು ಟ್ರೈನ್ಡ್ ಆಗಿ ಬಂದಿದ್ದಾರೆ. ಇವ್ರಿಗೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರ್ಸ್ ಇದಾರಲ್ಲ ಇವ್ರು ಮೇಡಮ್, ಸೀಸನ್ 1 ಇಂದ 12 ವರೆಗೂ ಇರೋ ಹ್ಯಾಂಡ್ಲರ್ಸ್. ಅವರು ಹೇಳ್ಕೊಟ್ಬಿಟ್ಟಿದ್ದಾರೆ, ಯಾರಿಗೂ ಮಾತಾಡಕ್ ಬಿಡ್ಬೇಡ, ಮಾತಾಡಿದ್ರೆ ಆಚೆ ಬರೋದು, ಮಾತಾಡದೇ ಇದ್ರೆ ಅವ್ರು ಡಮ್ಮಿ ಆಗ್ತಾರೆ, ಆಚೆ ಹೋಗ್ತಾರೆ ಅಂತ. ಎಲ್ಲರೂ ಅದೇ ಪಾಲಿಸಿನೇ ಮಾಡ್ತಾ ಇದ್ದಾರೆ. ಅವರೆಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ಒಬ್ರು ಇಬ್ರು ಗೊತ್ತಿರೋರ್ನೇ ಯೂಸ್ ಮಾಡ್ತಾ ಇದ್ದಾರೆ. ನನಗೂ ಬಂದ್ರು, ನಾನು ಬೇಡ, ನನ್ನ ಮಗನ ಕೈಯಲ್ಲಿ ಹಾಕ್ಸ್ತೀನಿ, ಓಟು ಕೇಳಲ್ಲ, ನಾನು ಓಟ್ ಹಾಕಿ ಅಂತಾನು ಕೇಳಿಲ್ಲ, ಥ್ಯಾಂಕ್ ಯು ಫಾರ್ ವೋಟಿಂಗು ಕೇಳಿಲ್ಲ, ಏನು ಇಲ್ಲ, ಅದ್ರ ಡಿಸೈನು ಮಾಡಿಸಿಲ್ಲ. ಬರೀ ಅವ್ರು ಕಳಿಸ್ತಾರಲ್ಲ ಅದನ್ನ ಹಾಕು, ಟೈಮ್ ಗೀಮ್ ಏನು ನೋಡ್ಬೇಡ ಅಂತ. ಆದ್ರೆ ಅವ್ರು ದುಡ್ಡು ಕೊಟ್ಟು ಮಾಡಿಸಿರೋ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ದು ಪೇಜ್ದು ನೋಡ್ದೆ, ಈಗ ಒಳಗಿರೋರ್ದು ಎಷ್ಟೆಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಅಂತ. ಅವ್ರದ್ದೆಲ್ಲ ಬಂದು 500-600Kನೇ ಲಾಸ್ಟ್. ನನ್ನ ಮಗ ಹಾಕಿರೋದು 9.5 ಮಿಲಿಯನ್, 5.4 ಮಿಲಿಯನ್, 4.3 ಮಿಲಿಯನ್, 3.4 ಮಿಲಿಯನ್, ಆ ಲೆಕ್ಕಕ್ಕೆ ಓಡಿದೆ. ಅಂದ್ರೆ ಏನು ಅವನು ಟೈಮ್ ನೋಡ್ ಹಾಕಿಲ್ಲ, ಕೀವರ್ಡ್ಸ್ ಹಾಕಿಲ್ಲ, ಏನು ಇಲ್ಲ. ಅವ್ನು ಕಾಲೇಜ್ಗೆ ಹೋಗಬೇಕು ಬೆಳಿಗ್ಗೆ 7 ಗಂಟೆಗೆ, ಅಷ್ಟೊಳಗೆ ಓಡೋಗ್ಬಿಟ್ಟಿದ್ದ. ತಿರ್ಗಾ ಸಾಯಂಕಾಲ ಬಂದ್ಮೇಲೆ ಕಾಟಾಚಾರಕ್ಕೆ ಆಗ್ತಿದ್ದ. ಅದೇ ಅಷ್ಟು ಓಡಿದೆ. ಅಂದ್ರೆ ನನಗೆ ಅವರೆಲ್ಲ ಗೂಬೆ ಕೂರಿಸಿ ದುಡ್ಡು ಮಾಡ್ತಾ ಇದಾರೆ ಅಂತ ಇನ್ಫ್ಲೂಯೆನ್ಸರ್ಸ್. ಯಾಕಂದ್ರೆ ಏನು ಮಾಡದೇ ಇದ್ರು ಓಡಂಗಿದ್ರೆ ಓಡುತ್ತೆ ಅಂತ. ನನಗೇನ್ ಸ್ಯಾಟಿಸ್ಫೈಡ್ ಇದೆ ಅಂದ್ರೆ ಒಳಗಿರೋರ್ಗಿಂತ ಹೈಯೆಸ್ಟ್ ಓಡಿದೆ. ಅಂದ್ರೆ ಹೈಯೆಸ್ಟ್ ಓಡಿದೆ ಅಂದ್ರೆ ಅಷ್ಟು ಜನಕ್ಕೆ ನಾನು ರೀಚ್ ಆಗಿದ್ದೀನಿ ಅಂತ. ನಾನು ಆಚೆ ಬಂದಾಗ ಈಗ ಎಷ್ಟು ರೆಕಗ್ನೈಸ್ ಮಾಡ್ತಾ ಇದಾರೆ, ಅದು ಕಾರಣ ಎಲ್ಲ ಬಿಗ್ ಬಾಸ್. ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ಎಷ್ಟೇ ಫೇಮಸ್ ಇದ್ರು ಇಷ್ಟು ರೆಕಗ್ನೈಸೇಷನ್ ಸಿಕ್ಕಿರ್ಲಿಲ್ಲ. ಇರೋದ್ 3 ವಾರ ಆದ್ರೂ ಸತೀಶ್ ಸರ್ ನೀವ್ ಎಷ್ಟು ಜೆಂಟ್ಲ್ಮನ್, ಯಾಕೆ ನಿಮ್ ಕೋಪ ಬರ್ತಿರ್ಲಿಲ್ಲ, ಆತರ ಲೇಡೀಸ್ಗಳು ಬೇಡ್ಕೊಂತಾರೆ, ಹೊಡಿಬೇಕಿತ್ತು ಬಿಡಿಬೇಕಿತ್ತು ಅಂತ. ಅಂದ್ರೆ ನನ್ ಸಪೋರ್ಟರ್ ಆಗಿ ಅವ್ರನ್ನೆಲ್ಲ ಹಂಗ್ ಮಾಡ್ಬಿಡಕತ್, ಹಿಂಗ್ ಮಾಡ್ಬಿಡ, ಹಲ್ ಮುಡಿ ಕಚ್ಕೊಂಡು ಹೇಳ್ತಾರೆ. ಅಂದ್ರೆ ನಾನು ಜನಮನ 3 ವಾರ ಇದ್ರು ಗೆದ್ದಿದ್ದೀನಿ. ಇದು ನಂಗೆ ಸ್ಯಾಟಿಸ್ಫೈಡ್ ಇದೆ. ಓಕೆ, ಇನ್ನು ಫುಡ್ ಅಂತ ಬಂದಾಗ ಫುಡ್ ಮತ್ತೆ ನಿದ್ದೆ ಇದೆರಡು ಮನುಷ್ಯನ್ಗೆ ಅತಿ ಮುಖ್ಯವಾದದ್ದು. ಅದರಲ್ಲಿ ಜಾಸ್ತಿ ನನಗೆ ಮುಖ್ಯವಾಗಿದ್ದು, ಬೇರೆ ಜನಗಳಿಗಿಂತ ಜಾಸ್ತಿ ನನಗೆ ಅದು ಮುಖ್ಯವಾಗಿದ್ದು. ಯಾಕಂದ್ರೆ ಆಚೆ ಇದ್ದಾಗ ದಿನ 1 kg ಮಟನ್, 1/4 kg ಚರ್ಬಿ, ಆತರ 3 ಹೊತ್ತು ನಾನ್ ವೆಜ್ ತಿನ್ನ ಮನುಷ್ಯ. ಯಾಕಂದ್ರೆ ಕೊಲೆಸ್ಟ್ರಾಲ್ ಬಂದು ನಂದು ಬಿಗ್ ಬಾಸ್ ಹೋಗಕ್ 2 ತಿಂಗಳು ಮುಂಚೆ ಟೆಸ್ಟ್ ಮಾಡಿಸಿದಾಗ 200 ಇತ್ತು ಕೊಲೆಸ್ಟ್ರಾಲ್. ಬಿಗ್ ಬಾಸ್ ಒಳಗೋದಾಗ ಊಟ ಸಿಗಲ್ಲ ಅಂತ ಯಾರೋ ಹೇಳಿದ್ರು. ಅದಕ್ಕೆ ನಾನು 1 ತಿಂಗಳು ಮುಂಚೆ ಡೈಲಿ ಮಟನ್, ಪಾಪಣ ಮಟನ್ಸ್ನಲ್ಲಿಂದ ಮಟನ್ ತರೋದು, ಚೆನ್ನಾಗಿ ಮಾಡ್ಕೊಂಡು ತಿನ್ಸೋದು ಮನೆಯಲ್ಲಿ. 3 ಹೊತ್ತು ತಿಂದು 200 ಅಷ್ಟೊಷ್ಟಿಂದ ಬಂದಿದ್ದು ಬರೀ 1 ತಿಂಗಳಿಗೆ 400 ಮಾಡ್ಕೊಂಬಿಟ್ಟೆ, ಡಬಲ್. ಅಂದ್ರೆ 600 ಆದ್ರೆ ಹೊಗೆನೆ ಆ ಲೆವೆಲ್ಗೆ. ಆದ್ರೆ ನಂಗೆ ಗೊತ್ತಿತ್ತು 400 ಆದ್ರೂ ಒಳಗ್ ಹೋದಾಗ ಅದು ವಾಪಸ್ 0ಗೆ ಬಂದ್ಬಿಡುತ್ತೆ ಅಂತ. ಅಲ್ಲೇನು ಊಟ ಸಿಗದೆ ಎಲ್ಲ ಮೈನಸ್. ಈಗಾಗ್ಲೇ 200ಗಿಂತ ಒಳಗ್ ಬಂದಿರ್ಬೋದು 20 ದಿವಸ ಏನು ತಿಂದೇ ಇರೋದಕ್ಕೆ, ಆ ಊಟ ಸರಿ ಇಲ್ದೇ ಇರೋದಕ್ಕೆ. ಆದ್ರೆ ಇದೆಲ್ಲದಕ್ಕೂ ಕಾರಣ ಬಿಗ್ ಬಾಸ್ ಅಲ್ಲ, ಮನೆ ಒಳಗಿರೋರ್ ಕಾರಣ. ಏನಕ್ಕಂದ್ರೆ ಬಿಗ್ ಬಾಸ್ ಅವರು 1 ವೀಕಿಗೆ ಫುಡ್ ಕಳಿಸ್ತಾರೆ. ಇವ್ರೇನ್ ಮಾಡ್ಬೇಕು, ಅದನ್ನ ನೋಡ್ಕೊಂಡು ಮಿತವಾಗಿ ಯೂಸ್ ಮಾಡ್ಬೇಕು. ಇವ್ರೇನ್ ಮಾಡ್ತಾರೆ, ಒಂದಿನ ಶಾರ್ಟೇಜ್ ಆಗಂಗ್ ಮಾಡ್ತಾರೆ, ಒಂದಿನ 3 ದಿನಕ್ಕೆ ಆಗಷ್ಟು ಮಾಡ್ಬಿಟ್ಟು ಬಿಸಾಕ್ಬಿಡ್ತಾರೆ. ಆಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಅದನ್ನ ತಿನ್ನಕ್ಕೂ ಯಾರು ರೆಡಿ ಇಲ್ಲ. ಅಯ್ಯೋ ತಂಗ್ಳು ತಿನ್ನಲ್ಲ, ಹೈಜೀನಿಕ್ ಅಂತಾರೆ. ನನ್ಗಾರ ಇಡೀ ನಾನಾರ ತಿಂದು ಅದು ಖಾಲಿ ಮಾಡ್ತೀನಿ, ಫುಡ್ ವೇಸ್ಟ್ ಮಾಡಬೇಡಿ ಅಂತ. ಆತರ ಒಂದು ಮಟನ್ ಚಿಕನ್ ಯಾರೋ ಕದ್ದಿ ಬಚ್ಚಿಕ್ಕಿ 3 ದಿವಸ ಆದ್ಮೇಲೆ ಎತ್ತಿಕ್ಕಿರ್ತಾರೆ. ಅದು ಹೈಸ್ ಬಿದ್ದು ಕಲ್ಲಾದಂಗೆ ಆಗಿರುತ್ತೆ. ಅದನ್ನ ಕೆಟ್ಟೋಗಿದೆ ಅಂತ ಮೋರಿಗೆ ಹಾಕಕ್ಕೆ ಇಟ್ಟಿರ್ತಾರೆ ಡಸ್ಟ್ಬಿನ್ಗೆ. ನಾನು ಎಲ್ಲಾರ್ಗು ಕೇಳ್ತೀನಿ, ಯಾರಿಗಾರು ಬೇಕಾ ಅಂತ. ಇಲ್ಲ ಬಿಸಾಕಾಗಿಟ್ಟಿದೀವಿ ಅಂತಾರೆ. ಎಲ್ಲಾರ್ಗು ಕೇಳಾದ್ಮೇಲೆ ನಾನು ತಿನ್ಬೋದಾ ಅಂತಾನು ಕೇಳ್ತೀನಿ. ಅಯ್ಯೋ 3 ದಿವಸದ್ದು ಅದನ್ನ ತಿಂತೀರಾ ಅಂತ ಮಕ ಸಿಂಡಿಸ್ತಾರೆ. ನನಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಐಸಲ್ಲಿ ಆಗಿರೋದನ್ನ ಓವನ್ಗೆ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡು ತಿಂತೀನಿ.
ನನ್ಗೆ. ಯಾಕಂದ್ರೆ ನನ್ಗೆ ಫುಡ್ ವೇಸ್ಟ್ ಮಾಡೋದು ಅದು ಮಟನ್ ಚಿಕನ್ ಅಂತಲ್ಲ, ರೈಸ್ ಆಗ್ಲಿ, ಮೊಸರಾಗ್ಲಿ, ಮೊಸರನ್ನ ಕಲಸಿರೋದಾಗ್ಲಿ, ಪೊಂಗಲ್ ಆಗ್ಲಿ, ಏನಾದ್ರೂ ನಂಗೆ ಸ್ಮೆಲ್ ಬರೋವರೆಗೂ ತಿಂತೀನಿ. ಅದು 1 ತಿಂಗಳು ಫ್ರಿಜಲ್ಲಿ ಇಟ್ಟಿರ್ಲಿ, 9 ತಿಂಗಳು ಫ್ರಿಜಲ್ಲಿ ಇಟ್ಟಿರ್ಲಿ, ನಾನು ತಿಂತೀನಿ. ಆದ್ರೆ ಮೂಸ್ದಾಗ ಸ್ಮೆಲ್ ಇರೋವರೆಗೂ ತಿಂತೀನಿ, ಅದೇ ಸ್ಮೆಲ್ ಬರ್ದೇ ಇರೋವರೆಗೂ ತಿಂತೀನಿ. ನಂಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೂ ಒಂದು ದಿವಸ ಅಲ್ಲಿ ಒಳಗಡೆ ಕಿಚನ ಚಪ್ಪಾಳೆ ತರ ಎಲ್ಲಾ ಮನೆದು ಚಪ್ಪಾಳೆ ತರ್ಸ್ಕೊಂಡಿದೀನಿ. ಟಾಯ್ಲೆಟ್ ಕ್ಲೀನ್ ಮಾಡಿದ್ಕೂ ಅಷ್ಟು ನೀಟಾಗಿ ಯಾವನು ಮಾಡಕ್ಕಾಗಲ್ಲ ಅಂತ ಅದಕ್ಕೂ ಚಪ್ಪಾಳೆ ತರ್ಸ್ಕೊಂಡಿದೀನಿ. ಅಡಿಗೆ ಮನೆ ಶೆಲ್ಫು, ಪಾತ್ರೆ ತೊಳೆದಾದ್ಮೇಲೆ ಅದನ್ನ ಜೋಡ್ಸೋ ರೀತಿ, ಅಡಿಗೆ ಮನೆ ಶೆಲ್ಫು, ಅದರಲ್ಲಿ ಆಯಿಲ್ ಎಲ್ಲ ಸ್ಟವ್ ಅಲ್ಲಿ ಸೋರಿದ್ದನ್ನ ಇವರು ಮುಟ್ತಾನೆ ಇರ್ಲಿಲ್ಲ, ದಪ್ಪದ ಎತ್ಕೊಂಡು ಹಂಗಂಗೆ ಅಸಹ್ಯ ಆಗೋದಲ್ಲ ಹೆಂಗ್ ಪಾತ್ರೆ ಇಡ್ತಾರೆ ಅಂತ. ಅದನ್ನು ವಿಂಬಾರ್ ಎಲ್ಲ ಹಾಕಿ ತೊಳೆದು ಅಷ್ಟು ಪಳಪಳ ಅಂತ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ಡೇ 1 ಹೆಂಗಿತ್ತು ಅಷ್ಟು ನೀಟಾಗಿ ಮಾಡಿದಾಗ ಅಶ್ವಿನಿ ಗೌಡ ಅವ್ರು ಬಂದು ವಾವ್ ಅಂದ್ಬಿಟ್ಟು ಎಲ್ಲಾರನ್ನು ಕರೆದು ಕ್ಲಾಪ್ಸ್ ತರಿಸ್ತಾರೆ. 3 ಸಲ ಕ್ಲಾಪ್ಸ್ ತರಿಸ್ಕೊಂಡಿದೀನಿ 1 ವಾರದಲ್ಲಿ. ಅದೇನಾಯ್ತು, ನಾನು ಹೈಲೈಟ್ ಜಾಸ್ತಿ ಆಗ್ತಾ ಇದ್ದೆ. ಬರೀ ನನ್ನ ಈ ಟಾಪಿಕ್ಗೆ ಮನೇಲಿ ಮಾತಾಡ್ತಾ ಇದ್ರು. ಅವಾಗೇನಾಯ್ತು, ಮಂಜು ಭಾಷಿಣಿಯವರು ಎಲ್ಲಾರ್ಗೂ ಕರೆದ್ಬಿಟ್ಟು ಹೇ ನೀವು ಹಿಂಗೆಲ್ಲ ಮಾಡಿದ್ರೆ ಅವ್ರು ಹೈಲೈಟ್ ಆಗ್ತಾ ಇದಾರೆ, ನಾವು ಅವ್ರಿಗೆ ಸೈಡ್ ಆಕ್ಟರ್ ತರ ಆಗ್ತಾ ಇದೀವಿ ಅನ್ಬಿಟ್ಟು ಸಪ್ರೇಟ್ ಕರ್ಕೊಳ್ತಾರೆ. ಸಪ್ರೇಟ್ ಕರ್ಕೊಂಡು ಅಲ್ಲಿಂದ ಪಿನ್ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ನಿನ್ಗೆ ಯಾಕೆ ಯಾರು ನಾಮಿನಿ ಮಾಡ್ಲಿಲ್ಲ ಅಂತ. ನಾನು ಒಳ್ಳೆಯವನು ಅನ್ಸ್ಕೊಂಡಿದೀನಿ, ಅದಕ್ಕೆ ನಾಮಿನಿ ಯಾರು ಮಾಡ್ಲಿಲ್ಲ ಫಸ್ಟ್ ವೀಕ್. ಸೆಕೆಂಡ್ ವೀಕ್ ಬಂದು ಆಲ್ರೆಡಿ ಆಗ್ಬಿಟ್ಟಿದ್ರು ಬೇರೆಯವರು, ಅದು ಮಂಡೆಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಅವರಿದ್ರು ನಾನು ಇರ್ಲಿಲ್ಲ. ಅವಾಗ ಬಂದು ಮಂಜು ಭಾಷಿಣಿ ಅವರು ಕೇಳ್ತಾರೆ ನಿಮ್ನ ಯಾಕೆ ಯಾರು ಮಾಡ್ತಾ ಇಲ್ಲ ಅಂತ. ನಂಗೆ ಗೊತ್ತಿಲ್ಲ ಅಂದೆ. ಈ ಸಲ ನಿಮ್ನೇ ಮಾಡೋದು ಅಂದ್ರು. ದಯವಿಟ್ಟು ಮಾಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಯಾಕಂದ್ರೆ ನನಗೆ ಹುಚ್ಚಿಡ್ದೋಗ್ಬಿಟ್ಟಿತ್ತು. ಆಮೇಲೆ ಊಟ ಇಲ್ಲ, ನಿದ್ದೆ ಇಲ್ಲ. ಒಂದ್ ದಿವಸ ಎಲ್ಲ 1 ಚಪಾತಿಲಿ ಇದೀವಿ 24 ಅವರ್ಸ್ಗೆ, ಒಂದೇ ಚಪಾತಿ 24 ಅವರ್ಸ್ಗೆ 1 ಕಪ್ ದಾಲ್ ರಸ ಅಷ್ಟೇ, ಅದಕ್ಕೆ ಅನ್ನನೂ ಇಲ್ಲ. ಇನ್ನೊಂದ್ ದಿವಸ ಅದು ಕೇಕ್ ಕೊಟ್ಬಿಟ್ರು ಅಂತ ರಾಗಿ ಅಂಬ್ಲಿ ಜೈಲವ್ರು ತಿನ್ನೋದು ನಮಗ್ ಬಂದ್ಬಿಡುತ್ತೆ. ಅದನ್ನ 2 ಲೋಟ ಕುಡಿತಿದ್ದೆ. ಅದರಲ್ಲಿ ಮಿಕ್ದವ್ರು ಅದನ್ನ ಚೀತು ಅನ್ನೋರ್ದು ಅವ್ರದ್ದು ಇಸ್ಕೊಂಡು ಕುಡಿದು 4 ಲೋಟ ಕುಡಿದು ಅವತ್ತೇನು ನನಗೆ ಹೊಟ್ಟೆ ತುಂಬ್ತಿತ್ತು. ಯಾಕಂದ್ರೆ ರಾಗಿ ಅಂಬ್ಲಿನೂ ಮನಸ್ಫೂರ್ತಿಯಾಗಿ ತಿಂತಿದ್ದೆ. ನಿಮ್ ನಾಯಿಗೆ ಹಾಕ್ತಿದ್ರಿ ಅಲ್ವಾ ಅಂದ್ರು. ಹೌದು, ನಾನು ನಾಯಿಗೆ ಹಾಕ್ತಿದ್ದೆ, ಆದ್ರೂ ಇವಾಗ ನನ್ಗೆ ನಾಯಿಗೆ ಏನ್ ಅನ್ನಿಸ್ತಾ ಇಲ್ಲ, ನಾನು ಆರಾಮಾಗಿ ಕುಡಿತಾ ಇದ್ದೀನಿ ಅಂದೆ. ಆದ್ರೆ ನನ್ಗೇನು ಅದು ದಿನ ಮುದ್ದೆ ತಿಂತೀನಿ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ದಿನ ಮುದ್ದೆ ಮಾಡಿಸ್ಕೊಂಡು ಮಟನ್ ಚಿಕನ್ಗೆಲ್ಲ ಮುದ್ದೆ ಮಾಡಿಸ್ಕೊಂಡೇ ತಿಂತೀನಿ. ಇವತ್ತು ಈಗ ಬೆಳಗ್ಗೆ ತಗೊಟ್ಬಿಟ್ಟು ಬಂದಿದ್ದೀನಿ. ಬಿಗ್ ಬಾಸ್ ಲಾಸ್ಟ್ ದಿನನೂ 2 kg ಕೈಮಾ ಕೊಟ್ಟು ಹಿಂದಿನ ದಿವಸನೂ ತಿಂದು ಅವತ್ತು ಬೆಳಗ್ಗೆ ಪೂರಿ ಕೈಮಾ ತಿಂದು, ಅದು ಕಿಚ್ಚ ಸುದೀಪ್ ಸರ್ ಅದಕ್ಕೂ ರೇಗಿಸಿದ್ರು 2 kg ಒಬ್ಬರೇ ತಿನ್ಬಿಟ್ರ ಅಂತ. ನಾನಿಲ್ಲ, ಎಲ್ಲಾರ್ಗು ಸೇರಿಸಿ 2 kg ತಂದಿದ್ದೆ. ಆದ್ರೆ ತಿರ್ಗಾ ದಿನ ಇದ್ದೇ ಇರುತ್ತೆ. ಯಾಕಂದ್ರೆ ಅಷ್ಟು ವೀಕ್ ಆಗ್ಬಿಟ್ಟಿದೀನಿ, ಅದನ್ನ ವಾಪಸ್ ತಗೊಳಕ್ಕೆ ಅವೆಲ್ಲ ತಿನ್ಲೇಬೇಕು ಅಂತ ಹೇಳಿ. ಓಕೆ, ಇನ್ನು ಬಿಗ್ ಬಾಸ್ ಮನೆ ಒಳಗೋದಂತಹ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಜಾಲಿವುಡ್ದಲ್ಲಿ ಒಂದ್ ಸ್ವಲ್ಪ ಇಶ್ಯೂಸ್ ಆಗಿ ಸಡನ್ಲಿ ಆಚೆ ಬರ್ಬೇಕಾದಂತಹ ಒಂದ್ ಪರಿಸ್ಥಿತಿ ಬರುತ್ತೆ. ಸೊ ಏನ್ ಅನ್ನಿಸ್ತು ಅವಾಗ? ಶಾಕ್ ಆದ್ರ? ಏನಕ್ಕೆ ಆಚೆ ಕಳಿಸಿದ್ರೆ? ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ಸಡನ್ಲಿ ಎಲಿಮಿನೇಷನ್ ಆಗುತ್ತೆ. ಸೊ ನಿಮಗೆ ಏನಂತ ಮೆಸೇಜ್ ಬಂತು? ಇಲ್ಲ, ನಮ್ಗೆ ಏನಂದ್ರೆ ಎಲ್ಲಾರು ಆ ಟೈಮಲ್ಲಿ ಬೆಡ್ರೂಮ್ ಅಲ್ಲಿ ಇದ್ವಿ. ಯಾಕಂದ್ರೆ ಎಲ್ಲಾರು ಬೆಡ್ರೂಮ್ಗೆ ಹೋಗಿ ಅನ್ಬಿಟ್ಟು ಒಂದು ಮುಚ್ಕೊಂಡ್ಬಿಡುತ್ತೆ, ಬೆಡ್ರೂಮ್ದು ಒಂದು ಸ್ಕ್ರೀನ್ ಮುಚ್ಕೊಬಿಡುತ್ತೆ. ನಾವೇನಂತ ಅನ್ಕೊಂಡು ಯಾವ್ದೋ ಗೇಮ್ ರೆಡಿ ಮಾಡ್ತಾ ಇದಾರೆ ಅಂತ. ಗೇಮ್ ರೆಡಿ ಮಾಡ್ಬೇಕಾದ್ರೆ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಸ್ಕ್ರೀನ್ ತರ ಮುಚ್ಕೊಬಿಡುತ್ತೆ. ನಾವು ಒಳಗೆ ಅರಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲ. ಅದು ಫುಲ್ ಡೌನ್ ಆಗೋಗಿತ್ತು. ಫುಲ್ ಡೌನ್ ಆಗಿದ್ದಾಗ ಇದ್ದಕ್ಕಿದಂಗೆ ಅಪ್ಪಾಗತ್ತೆ. ಅಪ್ಪಾದಾಗ ಒಂದು 10 ಜನದ ಕಾಲ್ ಕಾಣಿಸುತ್ತೆ. ಹಂಗೆ ಬರ್ತಾ 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 ಮುಖ ಕಾಣಿಸ್ಬಿಡುತ್ತೆ. ಯಾಕಂದ್ರೆ ಒಳಗೆ ಅಕಸ್ಮಾತ್ ಯಾರು ಎಮರ್ಜೆನ್ಸಿ ಇದ್ದು ಬರಂಗಿದ್ರೆ ಬುರ್ಕ ಹಾಕೊಂಡ್ ಬರ್ತಾರೆ. ಮಖನೂ ಕಾಣಿಸ್ತಾರೆ, ಬರೀ 2 ಕಣ್ಣುಗುಡ್ಡೆ, ಮೂಗ್ ತೂತಿರುತ್ತೆ ಅಷ್ಟೇ, ಬಾಯಿ ತೂತು ಇರಲ್ಲ. ಹಂಗ ಹಾಕೊಂಡೆ ಒಬ್ರೋ ಇಬ್ರೋ ಬರೋದು. 10-15 ಜನ ಬಂದ್ಬಿಟ್ರು. ಆದವರೆಲ್ಲ ಇವ್ರ ಟೀಮ್ ಅವ್ರೆ. ಹಂಗ್ ಮುಖ ತೋರ್ಸಂಗಿಲ್ಲ. ಬಂದಾಗ ಶಾಕ್ ಆಗತ್ತೆ. ಅವರು ಡೋರ್ ತೆಗಿತಿದ್ದಂಗೆ ಒಂದು ಸ್ಮಾಲ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಎಲ್ಲ ಸ್ವಲ್ಪ ಬರ್ಬೇಕಾಗತ್ತೆ ಅಂದ್ರು. ನಾವು ಅವಾಗ ಏನ್ ಅನ್ಕೊಟ್ವಿ, ಇದು ಟಾಸ್ಕ್, ನಮ್ಗೆ ಚೋಕ್ ಕೊಟ್ಟಿ ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ ಖುಷಿಯಾಗಿ ಹೋದ್ವಿ. ಏನು ಹೇಳೇ ಇಲ್ಲ. ಪೊಲೀಸ್ ಬಂದು ಹೇಳಿದ್ಮೇಲೆ ಗೊತ್ತಾಗಿದೆ. ಯಾಕಂದ್ರೆ ನಮ್ದು ಕುಗ್ಗುತ್ತೆ, ಎದುರು ಬಿಡ್ತೀವಿ, ಅದೇನೋ ಪ್ಯಾನಿಕ್ ಆಗ್ತೀವಿ ಅಂತ ಅವ್ರು ಏನು ಹೇಳಲಿಲ್ಲ. ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ನಾವೇನೋ ಬೆಂಕಿ ಎತ್ಕೊಂಡ್ಬಿಟ್ಟಿದ್ಯೋ, ಇಲ್ಲ ಏನೋ ಆಗಿದ್ಯೋ, ಇಲ್ಲ ಅಲ್ಲಿ ನಮ್ಮ ರೂಮಲ್ಲಿ ಏನೋ ಲೈಟ್ ರೆಡಿ ಮಾಡ್ಬೇಕು, ಕ್ಯಾಮ್ರಾ ಏನಾರ ಕೆಟ್ಟೋಗಿದ್ಯೋ ಅದಕ್ಕೇನಾರು ಅಂತ ಅನ್ಕೊಂಡು ನಾವು ಆಚೆ ಬಂದ್ವಿ. ಆಚೆನೂ ಅಂದ್ರೆ ಇದರಿಂದ ಆಚೆ ಅಲ್ಲ, ಅಲ್ಲಿ ಎಂಟ್ರಿ ಎಕ್ಸಿಟ್ ಅಂದ್ರೆ ಅಲ್ಲಿವರೆಗೂ ನಿಲ್ಸಿದ್ರು. ಒಬ್ರ ಮೇಲೆ ಒಬ್ರು ಕೈ ಇಟ್ಕೊಳ್ಳಿ ಅಂದ್ರು. ಒಬ್ರ ಮೇಲೆ ಹೆಗ್ಲ ಮೇಲೆ ಕೈ ಇಟ್ಕೊಂಡ ತಕ್ಷಣ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರು ಎಲ್ಲಾರ್ಗು. ನಾವ್ ಎಲ್ಲಿ ಹೋಗ್ತಿದೀವಿ ಅನ್ನೋದು ಗೊತ್ತಾಗ್ಬಾರ್ದು ಅಂತ ಕಣ್ಣಿಗೆ ಪಟ್ಟಿ ಕಟ್ಬಿಟ್ರು. ನಮ್ಗೇನು ನೆಲ ಹಿಂಗ್ ಸಂದಿಲ್ಲ, ಅಕಸ್ಮಾತ್ ನೋಡಿದ್ರು ಇಷ್ಟೇ ಕಾಣಿಸ್ತಾ ಇದ್ವಿ, ಹಿಂಗೆ ಎತ್ತಕ್ಕೂ ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಒಬ್ಬೊಬ್ರಿಗೆ ಇಬ್ಬಿಬ್ರು ಇದ್ರು. ಪಕ್ಕ ಇಬ್ಬಿಬ್ರು ತಲೆ ಎತ್ತಕ್ ಬಿಡ್ತಿರ್ಲಿಲ್ಲ. ಇದು ಎಳ್ಕೊಂಡ್ರೆ ಹಿಂಗ್ ಎಳ್ಸ್ಬಿಡೋರು.
ಫುಲ್ ಮುಚ್ಚಿಬಿಟ್ಟು ಸ್ಟ್ರಿಕ್ಟ್ ಆಗಿ ಕರ್ಕೊಂಡು ಹೋದ್ರು. ಲೆಫ್ಟ್ ಬನ್ನಿ, 2 ಮೆಟ್ಲಿದೆ ಇಳೀರಿ, ರೈಟ್ ಬನ್ನಿ, ಇನ್ನೊಂಚೂರು ಮುಂದೆ ಬನ್ನಿ, ಹಿಂಗ್ ಬನ್ನಿ, ಅಲ್ಲಿ ಸ್ವಲ್ಪ ತಗ್ಗಿದೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ನಾವ್ ಎಲ್ಲೋ ಹೋಗ್ತಾ ಇದೆ, ಅಲ್ಲೇನೋ ಸೀಕ್ರೆಟ್ ಟಾಸ್ಕ್ ಇರುತ್ತೆ ಅಂತಾನೇ ಹೋದ್ವಿ. ಆಮೇಲೆ ಒಂದು ಹೋಮ್ ಥಿಯೇಟರ್, ಅಂದ್ರೆ ಅದು ಚೇರ್ ಎಲ್ಲ ಅಳ್ಳಾಡುತ್ತಲ್ಲ, ಅಂದ್ರೆ ನಾವೇ ಒಳಗಿದ್ದಂಗೆ 5D ಏನಂತಾರೆ ಅದಕ್ಕೆ, ಆ ಥಿಯೇಟರ್ಗೆ ಕರ್ಕೊಂಡೋಗಿ ಕೂರಿಸ್ತಾರೆ. ಆದ್ರೆ ಪ್ಲೇ ಮಾಡಲ್ಲ. ಜ್ಯೂಸ್ ಬೇಕಾ, ಕಾಫಿ ಬೇಕಂತಾರೆ. ನಾವು ಅಯ್ಯೋ 10 ಜ್ಯೂಸ್ ಬೇಕು, 10 ಬಿಸ್ಕೆಟ್ ಬೇಕಂತ ಅಂದ್ರೆ ಬರ್ಗೆಟ್ತಾರೆ. ಒಳಗೆ ಏನು ಇಲ್ವಲ್ಲ, ಕಾಫಿ ಕುಡ್ದೆ ಎಷ್ಟೋ ದಿನ ಆಗ್ಬಿಟ್ಟಿದೆ, ಎಲ್ಲ ತಗೊಂಬನ್ನಿ ಅಂತ. ಆಮೇಲೆ ಎಲ್ಲ ತರ ಕಿತ್ಕೊಂಡು 5 ಪ್ಯಾಕೆಟ್, 5 ಜ್ಯೂಸ್, 5 ಬಿಸ್ಕೆಟ್, ಬರ್ಗೆಟ್ ನಾಯಿ ತರ ತಿಂತೀವಿ ಎಲ್ಲಾರು. ಅದ್ರಲ್ಲಿ ಹೈಯೆಸ್ಟ್ ನಾನೇ ತಿಂತೀನಿ, ಯಾಕಂದ್ರೆ ನನಗೆ ಹೊಟ್ಟೆ, ನಂದು ಬಕಾಸುರನ್ ಹೊಟ್ಟೆ ಒಳಗೆ ನನಗೆ ಇಷ್ಟು ಕೊಡ್ತಾ ಇದ್ದಂಗೆ ಲೆಕ್ಕ ಇತ್ತು. ಅದನ್ನೆಲ್ಲ ಇಲ್ಲಿ ಬರ ಹಿಂಗಿಸ್ಕೊಬಿಟ್ಟೆ. ಅದನ್ನ ನೋಡಿ ನಗ್ತಾ ಇದ್ರು ಎಲ್ಲಾರು, ಅವ್ರ ಟೀಮ್ ಅವರೆಲ್ಲ. ಅದರಲ್ಲಿ ಗಿಲ್ಲಿ ಅವರು ಜೋರಾಗಿ ಮಾತಾಡ್ತಾ ಇದ್ರು. ಅವ್ರಿಗೆ ಮಾತ್ರ ಅಂತಿದ್ರು. ನಮ್ಗೆ ಇದ್ಯಾಕೆ ಅಂದ್ರೆ ನಾ ಸೀಕ್ರೆಟ್ ಟಾಸ್ಕ್ ಏನೋ, ಇನ್ಯಾರೋ ಬರ್ತಾರೇನೋ, ಅವ್ರು ಒಳಗೋದ್ಮೇಲೆ ನಮ್ನ ಕಳಿಸ್ತಾರೇನೋ, ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೋದ್ಮೇಲೆ ನಮ್ನ ಒಟ್ಟಿಗೆ ಕಳಿಸ್ತಾರೇನೋ, ಆ ತರ ಏನೇನೋ ಮೈಂಡಲ್ಲಿ ಇತ್ತು. ಆಮೇಲೆ ಎಲ್ಲ ಕೂಲ್ ಆಗೇ ಇದ್ವಿ. ಅವ್ರು ಏನು ಇದ್ ಮಾಡ್ಕೋಬೇಡಿ, ಆರಾಮಾಗಿರಿ ಅಂತ ಹಿಂಗೆ ಹೇಳ್ಕೊಂಡಿದ್ರು. ಅಂದ್ರೆ ಪೊಲೀಸ್ ಬರೋವರೆಗೂ ನಮ್ಗೆ ಮ್ಯಾಟ್ರೇ ಗೊತ್ತಿಲ್ಲ. ಈ ಗಿಲ್ಲಿ ಏನ್ ಮಾಡ್ಬಿಟ್ಟ, ಎಲ್ಲೋದ್ರು ಕೋತಿ ಚೇಷ್ಟೆ ಬಿಡಲ್ವಲ್ಲ, ಜೋರಾಗಿ ಮಾತಾಡ್ಬಿಟ್ಟ. ಒಂದು ಪೊಲೀಸಿಗೆ ಕೇಳಿಸಿದೆ. ಅವ್ರು ಬಂದು ನೋಡ್ಬಿಟ್ಟು, ಸಾರ್ ಎಲ್ಲ ಎಲ್ಲಿದ್ದಾರೆ ಅಂತ. ಕಳ್ಳ ಪೊಲೀಸ್ ಆಟ ಆಗೋಯ್ತು ಅವಾಗ. ಅಂದ್ರೆ ಇವ್ರು ಗದ್ದಿ ಬಚ್ಚಿಕ್ಕಿದ್ ನಮ್ನ, ಅವ್ರು ಹೋದ್ಮೇಲೆ ನಮ್ನ ಕಳ್ಸ್ಬಿಡಕ್ ಆಚೆ. ಅಂದ್ರೆ ಹಿಡ್ಕೊಡಕ್ಕಲ್ಲ ಪಾಪ, ಅವ್ರು ಸೇಫ್ ಮಾಡಿ ಅವ್ರು ಓಟೋಗ್ಬಿಡ್ಲಿ, ಹುಡುಕ್ಬಿಟ್ಟು ಯಾರು ಇಲ್ಲ ಅಂತ. ಆಮೇಲೆ ಹೆಂಗೋ ಮೂಲೆಯಲ್ಲೋ ಗೇಟ್ ಸಂದಿಲೋ ಆಚೆ ನುಗ್ಗಿ ಕೇಟ್ ಆಚೆ ಬರಂಗೆ ಏನೋ ಪ್ಲಾನ್ ಮಾಡಿದ್ರು, ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ನ ಸೇಫ್ ಮಾಡಕ್ಕೆ ಅಲ್ಲಿ ಇದು ಮಾಡಿದ್ದು. ಆವಾಗ ಏನಾಯ್ತು, ಆ ಪೊಲೀಸ್ ಹೇಳಿದ ತಕ್ಷಣ ಒಳಗೆ ಒಂದು 20-30 ಜನ ಬಂದ್ಬಿಟ್ರು ಒಳಗೆ. ಅದರಲ್ಲಿ ಒಬ್ರು ಲೇಡಿ, ಮೋಸ್ಟ್ಲಿ ತಹಸೀಲ್ದಾರ್ ಅಂತ ಅನ್ಕೊಳ್ತೀನಿ, ಕಲರ್ ಡ್ರೆಸ್ ಅಲ್ಲಿ ಇದ್ರು. ಅವ್ರು ಬಂದ್ಬಿಟ್ಟು ನೋಡಿ, ಯಾರು ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಇದು ಜಾಲಿಗುಂಜದು ವಾಟರ್ ಪೊಲ್ಯೂಷನ್ದು ಪ್ರಾಬ್ಲಮ್ ಆಗಿದೆ, ಅದರಿಂದ ಅದ್ರ ಗೇಟ್ ನಾವು ಬೀಗ ಹಾಕೋದ್ರಿಂದ ಇಲ್ಲಿ ಒಳಗಿರೋರು ಯಾರು ಇರಂಗಿಲ್ಲ. ನೀವು ಮನೆಗಾರ ಹೋಗ್ಬೋದು, ಹೋಟ್ಲುಗಾರ ಹೋಗ್ಬೋದು, ಇವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಮ್ಗೆ ಬಿಟ್ಟಿದ್ದು. ನೀವು ಅಲ್ಲಿ ಹೋಟ್ಲಿಗೆ ಹೋಗಲ್ಲ ಅಂದ್ರೆ ನಿಮ್ಮ ಓನ್ ಡಿಶನ್ನು ನಿಮ್ಮ ಮನೆಗೂ ಬೇಕಾದ್ರೆ ಹೋಗ್ಬೋದು. ಆ ಥರ ಕೂಲಾಗಿ ಹೇಳ್ತಾರೆ. ಆ ಕಾರಣ ವಾಟರ್ ಪೊಲ್ಯೂಷನ್ದು ಬೋರ್ಡಿಂದ ಅಂತ ಹೇಳಿದ್ಕೆ ಎಲ್ಲಾರು ಕೂಲ್ ಆಗ್ತಾರೆ. ಆದ್ರೆ ಒಂದು ಒಬ್ರೋ ಹುಡುಗಿರು ಹೆದರ್ಕೊಳ್ತಾರೆ ಪೊಲೀಸ್ ಬಂದ ತಕ್ಷಣ. ಆಮೇಲೆ ಅವ್ರು ಹೇಳಿದ ತಕ್ಷಣ ಯಾವ ರೀತಿಲಿ ಹೇಳಿದ್ರು ಅಂದ್ರೆ, ಅಷ್ಟು ಸಾವಧಾನವಾಗಿ ಹೇಳಿದ್ರು, ನಮ್ಮನ್ನ ಎಕ್ಸೈಟ್ ಮಾಡದೆ, ಟೆನ್ಷನ್ ತಗೊಳ್ದೇರಂಗೆ ಹೇಳಿದ್ರು. ಆಮೇಲೆ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಹಂಗೆ ಮಾತಾಡಿದ್ರು. ಆಮೇಲೆ ಎಲ್ಲ ನಾವು ಸೇಫ್ ಆಗಿ ಹೋಟೆಲ್ ಕರ್ಕೊಂಡು ಹೋಗ್ತೀವಿ ಅಂದ್ರು. ಅದಕ್ಕೆಲ್ಲ ನಾವು ಎಸ್ ಯಾರು ಮನೆಗೆ ಹೋಗಲ್ಲ ಎಸ್ ಅಂದ್ವಿ ನಕ್ಕೊಂಡು. ಆಮೇಲೆ ಪೊಲೀಸ್ ಅವ್ರಿಗೆ ಇವ್ರು ಬೇರೆ, ಜಾನ್ವಿ ಅವ್ರು ಬೇರೆ ರೇಗಿಸ್ಬಿಟ್ರು, ಇನ್ನೂ ಇಬ್ರು ಒಳಗಡೆನೆ ಇದಾರೆ ಅಂತ. ಅವ್ರು ಆಮೇಲೆ ಇಳಿಸ್ಬಿಟ್ಟು ಎಲ್ಲ ಇಲ್ಲೇ ಇದೀರಲ್ಲ ಅಂತ ಅಂದ್ರೆ ರೇಗ್ಸಕ್ಕೆ. ಅಂದ್ರೆ ಕಳ್ಳ ಪೊಲೀಸು ನಮ್ದೇನೋ ಇದು ತರ ನಾವು ಬಿಹೇವ್ ಮಾಡ್ಕೊಂಡು ನಕ್ಕೊಂಡೇ ಇದ್ವಿ. ಅದಾದ್ಮೇಲೆ 15 ನಿಮಿಷ ಟೈಮ್ ಕೊಟ್ರು. ಅವ್ರ ಕಾರ್ ಎಲ್ಲ ಅರೇಂಜ್ ಮಾಡಕ್ಕೆ, ಆಮೇಲೆ ಕಾರ್ಗೆ ಬ್ಲಾಕ್ ಪೇಪರ್ ಅಂಟಿಸೋದಕ್ಕೆ ಟೈಮ್ ಕೊಟ್ರು. ಆಮೇಲೆ 5 ಜನ ಒಂದ್ ಗ್ರೂಪ್, 5 ಜನ ಒಂದ್ ಗ್ರೂಪ್, ಅಂದ್ರೆ ಒಂದ್ ಕಾರ್ಗೆ 5 ಜನ, ಒಂದ್ ಕಾರ್ಗೆ 5 ಜನ ಆ ತರ ಕರ್ಕೊಂಡು ಹೋದ್ರು. ಆಮೇಲೆ ಎಲ್ಲಾ ಮೀಡಿಯಾ ಅಟ್ಟಿಸ್ಕೊಂಡ್ ಬಂದ್ರು. ನಾವು ಹಳ್ಳಿಲೆಲ್ಲ ರೇಸಿಂಗ್ ಎಲ್ಲ ಮಾಡಿ ತಪ್ಸ್ಕೊಂಡು ಕೊನೆಗೆ ನಮ್ಮ ಕಾರ್ಗೆ ಹಿಂದೆನೇ ಕಚ್ಕೊಂಡ್ಬಿಟ್ಟಿದ್ರು. ಅದರಿಂದ ಇನ್ನೊಂದು ಕಾರ್ ಬಂದು ಅಡ್ಡ ಹಾಕಿದ್ರೆ ಅವನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಫೋನ್ ಮಾಡ್ಬಿಟ್ಟು ಇಬ್ರು ಮಾತಾಡ್ಕೊಂಡು, ಬನ್ನಿ ಇಲ್ಲೇ ಬನ್ನಿ ಹಿಂದೆ ಇದೆ ನೋಡಿ ಅಂದ್ಬಿಟ್ಟು ಅಲ್ಲೇ ಯೂಟರ್ನ್ ಹತ್ರ ಇದು ಮಾಡ್ಕೊಂಡು ಹಂಗೆ ಮಧ್ಯಕ್ಕೆ ನುಗ್ಗಿಸ್ಬಿಟ್ರು. ಅವ್ನು ಹಂಗೆ ಹೋಗಕ್ ಹೋಗಿ ಫುಟ್ಪಾತ್ಗೆ ಗುದ್ಬಿಟ್ರು ಮೀಡಿಯಾ ಅವರು. ಫುಟ್ಪಾತ್ಗೆ ಡಿಕ್ಕಿ ಹೊಡೆದ್ಬಿಟ್ರು. ನಾವು ಹಂಗಂಗೆ ಹೋಗಿ ಒಂದು ಹಳ್ಳಿಲಿ ಹೋಗಿ US ಎಲ್ಲ ಹೋಗ್ಬಿಟ್ಟು ಒಂದ್ ಸಂದಿಲ್ ನಿಂತ್ಕೊಂಡ್ಬಿಟ್ವಿ ಸೈಲೆಂಟ್ ಕತ್ತೇಲಿ. ಆಮೇಲೆ ಹಳ್ಳಿ ಜನ ಎಲ್ಲ ಬರಕ್ ಸ್ಟಾರ್ಟ್ ಆಗ್ಬಿಟ್ರು. ಇಷ್ಟೊತ್ನಲ್ಲಿ ಯಾರು ಇವರು ಬಂದಿದ್ದಾರೆ, ಇದೇನು ಎಲ್ಲ ಬ್ಲಾಕ್ ಗ್ಲಾಸ್ ಅಂತ. ಅದರಲ್ಲಿ ಚಂದ್ರಪ್ರಭಾ ಅಂತೂ ಮನೆಗೂ ಗೊತ್ತು. ನಾನು ಅವರೆಲ್ಲ ಯಾರಿಗೂ ಗೊತ್ತಿರಲ್ಲ, ಯಾರು ಅಶ್ವಿನಿ ಗೌಡ ಅವರು ಯಾರು ಗೊತ್ತಿರಲ್ಲ, ನಮ್ದ್ರಲ್ಲಿ ಅವರೆಲ್ಲ ಇದ್ರು. ಅದೇನಾಯ್ತು, ಚಂದ್ರಪ್ರಭಾಗೆ ಆ ಕಡೆ ಕಿಟಕಿ ಕಡೆನೆ ಹಿಂದೆ ಪ್ಲೇನ್ ಗ್ಲಾಸ್ ಕಡೆನೆ ಇದ್ರು. ನಾನು ಈ ಕಡೆ ತಿರ್ಕೊಂಬಿಡಿ ಸರ್, ನಿಮ್ನ ಗುರ್ತಿಡ್ಬಿಟ್ರೆ ಆಮೇಲೆ ಊರವರೆಲ್ಲ ಬಂದು ಸಿಗಾಕ್ಸ್ಬಿಡ್ತಾರೆ ಅಂತ ಇದ್ ಮಾಡಿದ್ವಿ. ಆಮೇಲೆ ಬಿಗ್ ಬಾಸ್ ಟೀಮ್ ಅವ್ರು ಇಳಿದ್ಬಿಟ್ಟು ಈ ಕಡೆ ರೋಡ್ ತುದಿವರೆಗೂ ಹೋಗಿ ಒಂದು ನೋಡ್ಕೊ ಬಂದ್ರು. ಆಮೇಲೆ ತಿರ್ಗಾ ಈ ಕಡೆ ರೋಡ್ ತುದಿಗೆ ಹೋಗಿ ನೋಡ್ಕೊ ಬಂದ್ರು, ಯಾರು ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಟೀ ಅಂತ ಒಳಗೊಟ್ಟೋದ್ವಿ. ಆದ್ರೆ ಯಾರೋ ಒಬ್ರು ನಮ್ ತರ ತಲೆ ಉಪಯೋಗಿಸಿ ಎಸ್ಕೇಪ್ ಆಗಾಗದೆ ಒಬ್ರು ಕರ್ಕೊಂಡ್ಬಂದು ಜಾಗ ತೋರಿಸ್ಬಿಟ್ರು. ಎಲ್ಲ ಮೀಡಿಯಾ ಬಂದು ಒಳಗಡೆನೆ ರೂಮ್ ಮಾಡ್ಕೊಂಡ್ಬಿಟ್ರು. ಒಳಗಡೆನೆ ಕಸ್ಟಮರ್ ತರ ರೂಮ್ ಮಾಡ್ಕೊಂಡು ಅಲ್ಲಿಂದ ಸಿಗರೇಟ್ ಸೇದೋದು ವಿಡಿಯೋ ಮಾಡಿದ್ದಾರೆ. ಅದು ಒಂದು ವೈರಲ್ ಆಯ್ತು. ಆದ್ರೆ ಅದು ಕಸ್ಟಮರ್ ಮಾಡಿ ಕಳ್ಸಿದಾರೋ ಇಲ್ಲ ಮೀಡಿಯಾ ಮಾಡಿ ಕಳ್ಸಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅದೊಂದು ವೀರ್ಯ ಆಯ್ತು. ಆದ್ರೆ ಅಲ್ಲಿ ನಮ್ಗೆ ಸಪ್ರೇಟ್ ಆಗಿ ಇಟ್ಟಿದ್ರು. ಯಾರ ಹತ್ರ ಮಾತಾಡಕ್ ಬಿಡ್ತಿರ್ಲಿಲ್ಲ. ಟಿವಿದೆಲ್ಲ ಫುಲ್ ಸೆಟಪ್ ಬಾಕ್ಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಫೋನ್ ನ ಬಿಚ್ಕೊಂಡೇ ಹೊಟ್ಟೋಗಿದ್ರು. ನಾವ್ ಯಾರ ಜೊತೆನೂ ಸಪ್ಲೈಯರ್ ಹತ್ರನು ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ರೂಮ್ ಆಚೆ ಕರೋನಾ ತರ, ಅಲ್ಲಿ ರೂಮ್ ಆಚೆ ಬರೋದು, ಅಲ್ಲಿಂದ ಕರೋನಾ ತರ ಕೊಟ್ಬಿಟ್ಟು ಹೊಟ್ಟೋಗೋರು. ನಮ್ ಬಾಗ್ಲಾಚೆ ಬೌನ್ಸರ್ಸ್ ಕಾಯ್ತಾ ಇರೋರು.
ಎದೆದೆರಡೆ ರೂಮ್ವರೆಗೂ ಮಾತಾಡಕ್ ಬಿಡ್ತಾ ಇರಲಿಲ್ಲ. ಆದ್ರೆ ಚಂದ್ರಪ್ರಭಾ ನಾವು ಒಂದೇ ರೂಮಲ್ಲಿ ಇರೋದ್ರಿಂದ ಅಲ್ಲಿ ನಾವಿಬ್ರು ಮಾತಾಡ್ಕೊಂಡಿದ್ ನಿಜ ನಿಜ ನಿಜ. ಓಕೆ ಸರ್, ಇನ್ನ ಬಫೆ ಸಿಸ್ಟಮ್ ಇತ್ತು, ಊಟ ಎಲ್ಲ ನೀವು ಖಾಲಿ ಮಾಡಿದ್ರಿ, ಇನ್ನ ಹಿಂದೆ ಇರೋರೆಲ್ಲ ಮಂಗಗಳಾದ್ರು ಅನ್ನುವಂಥದ್ದು. ಸೊ ಹೆಂಗೆ ಫೂಲ್ ಆದ್ರು ಅವರೆಲ್ಲ ಅಂತ? ಫೂಲ್ ಅಂದ್ರೆ ಅವ್ರ ಫೂಲ್ ಅಲ್ಲ, ಇದು ಆರ್ಗನೈಸ್ ಮಾಡಿದವರಾಗ್ಲಿ ಹೋಟ್ಲವ್ರಾಗ್ಲಿ ಇಲ್ಲ, ಇವ್ರಿಗೆ ಬಫೆ ಅಂತ ಗೊತ್ತಿರೋದ್ರಿಂದ ಬಫೆ ಮೀನಿಂಗ್ ಇವ್ರಿಗೆ ಗೊತ್ತಿರ್ಲಿಲ್ಲ ಮಿಕ್ಕಿದ್ದವ್ರಿಗೆ. ಅಲ್ಲಿ ಹೇಳಿದಾರೆ ಬಫೆ ಎಷ್ಟಾರು ತಿನ್ಬೋದು, ಎಷ್ಟಾರು ಇದು ಮಾಡ್ಬೋದು ಅಂತ. ನಾನು ಇನ್ಸೂರೆನ್ಸ್ ನಾನು ವರ್ಲ್ಡ್ ಅಲ್ಲಿ ನಾನು ಒಬ್ನೇ ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಇನ್ಸೂರೆನ್ಸ್ ಕಂಪ್ನಿ ಆಕ್ಸಿಡೆಂಟ್ ಆದಾಗ ಏನ್ ಹೇಳ್ತಾರೆ ಅಂದ್ರೆ, ಸಾರ್ ನಿಮ್ ಗಾಡಿ ವ್ಯಾಲ್ಯೂ ಡಿಪ್ರಿಷನ್ ಆಗ್ಬಿಡುತ್ತೆ ಸಾರ್ ಅಂತಾರೆ. ಡಿಪ್ರಿಷನ್ ಆಗೋದು 5,000, ಗಾಡಿ ಗುದ್ದಿ ಬಿಲ್ ಆಗೋದು 1,00,000 1,50,000 1,50,000 ದೊಡ್ಡದ 5,000 ದೊಡ್ಡದ? 5,000 ಮಕ ನೋಡಿ ನಾವು ಅದನ್ನ ಕ್ಲೇಮ್ ಮಾಡದೆ ನಾವು 1,50,000 ಕೊಟ್ಟು ಮಾಡಿಸ್ಲಿ ಅಂತ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಒಂದು ಮಾತಾಡ್ತಾರೆ, ಆಮೇಲೆ ಕ್ಲೇಮ್ ಮಾಡಬಾರ್ದು ಅಂತ ಅಡ್ವೈಸ್ ಕೊಡ್ತಾರೆ. ಅದು ಹೆಂಗಂದ್ರೆ ನೀವು ಮಾರ್ಬೇಕಾದ್ರೆ ವ್ಯಾಲ್ಯೂ ಹೋಗುತ್ತೆ ಅಂತ. ನಂದು ಒಂದು ಕಾರ್ದೇ ಸ್ಯಾಂಪಲ್ ಹೇಳ್ತೀನಿ. 3 ತಿಂಗಳಿಗೆ ಒಂದ್ಸಲಿ ಗುದ್ಬಿಟ್ಟು ಹೊಸದಾಗಿಸ್ತಾ ಇದ್ದೆ. ನಾನು ಮಾರ್ಬೇಕಾದ್ರೆ ಏನ್ ಸಾರ್ ಇಷ್ಟು ಹೊಸದಂಗೆ ಇಟ್ಕೊಂಡಿದ್ದೀರಾ ಅಂತ 60,000 ಜಾಸ್ತಿ ಸಿಕ್ತು ನನಗೆ. ಸೂಪರ್. ಅಂದ್ರೆ ಆ ತರ. ಹಂಗೆ ಬಫೆನು ನಾನು ಅದನ್ನು ಹೋಲ್ಸಕ್ ಬಂದಿದ್ದು. ಬಫೆ ಏನಂದ್ರೆ ಬಾಯಿ ಬಿಟ್ಟು 3 ಬಿಟ್ಟು ಕೇಳಿದ್ರೇನೆ ಹೊಟ್ಟೆ ತುಂಬೋದು. ಅವ್ರೇನಂದ್ರೆ ಹೋಟ್ಲವ್ರು ಆದಷ್ಟು ಉಳಿಸ್ಕೊಳಕ್ ನೋಡ್ತಾರೆ. ನಂದು 301 ರೂಮ್ ನಂಬರ್. ಫಸ್ಟ್ ನನ್ನ ಹತ್ರ ಬಂದೆ ಮಿಕ್ದವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಫಸ್ಟ್ ನಮ್ದೇ ಕಾರ್ ಹೋಗಿದ್ದು, ನಾವೇ ಒಳಗೆ ಹೋಗಿದ್ದು. 301 302 ಆ ತರ ಬರ್ತಿದಂಗೆ ಇಷ್ಟೇ ತಂದಿದ್ರು. 1 kg ಅಷ್ಟು ಮಟನ್, 1 kg ಅಷ್ಟು ಚಿಕನ್. ನನ್ ಚಿಕನ್ ಅರ್ಧ kg ಎಳ್ಕೊಂಡೆ, ಮಟನ್ ಫುಲ್ ಎಳ್ಕೊಂಡೆ, ರಸ ಮಾತ್ರ ಬಿಟ್ಟೆ. ಮಿಕ್ಕಿದ್ದು ಪರೋಟ ಅದೇನೋ ಬಿರಿಯಾನಿ ತರ ಇತ್ತು ಅದೆಲ್ಲ ಎತ್ಕೊಂಡ್ವಿ, ರೈಸ್ ತರ ಇತ್ತು ಎಲ್ಲ ಎತ್ಕೊಂಡ್ವಿ. ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಇದ್ರು, ಅವ್ರು ಹೇಳ್ಬೇಕಲ್ವಾ ಹೋಗ್ ತಗೊಂಬ ಅಂತ. ಇವ್ನು ಸುಮ್ನೆ ಹೋಗ್ ತಗೊಂಬ ಅಂದ್ರೆ ಅವ್ನ ವರ್ಕರ್ ಅಲ್ಲೇ ಇದ್ದಾನೆ. ಏನಕ್ಕಂದ್ರೆ ಹಂಗೆ ವರ್ಕೌಟ್ ಮಾಡ್ಬಿಡೋಣ, ಅವ್ರಿಗೆ ಉಳಿತಾಯ ಮಾಡಿದಷ್ಟು ಅವ್ರಿಗೆ ಲಾಭ ಅಲ್ವಾ, ಯಾಕಂದ್ರೆ ಅವ್ರು ಪರ್ ಹೆಡ್ ಮಾತಾಡಿರ್ತಾರೆ. ಬಫೆ ಈಗ ಒಬ್ರಿಗೆ 1,200 ಇಲ್ಲ 2,500 ಏನೋ ಒಂದು ಮಾತಾಡಿರ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ರೇಟ್ ನಂಗೆ ಗೊತ್ತಿಲ್ಲ. ನಾವು ಅದನ್ನ 3 ಬಿಟ್ಟು ಬಾಯಿ ಬಿಟ್ಟು ಕೇಳಿದ್ರೆ ಹೊಟ್ಟೆ ತುಂಬುತ್ತೆ, ಕೇಳಲಿಲ್ಲ ಅಂದ್ರೆ ಮಣ್ಣು ತಿಂತಾರೆ. ಆ ತರ ಆಗೋಯ್ತು. ಇವ್ರೇನ್ ಮಾಡಿದಾರೆ, ಅರ್ಧ ಚಿಕನ್ ಇತ್ತಲ್ಲ ಅದ್ರಲ್ಲಿ ಒಂದೊಂದು ಪೀಸ್ ಹಾಕೊಂಡವ್ರು ಅಷ್ಟೇ. ಅಷ್ಟು ಜನ ಇವ್ರು ಅಷ್ಟಕ್ಕೆ ತೇಲಿಸ್ಬಿಟ್ಟವ್ರೆ ಹೋಟ್ಲವ್ರು. ಅವ್ರಿಗೆಲ್ಲ ಒಂದೊಂದು ಪೀಸ್ ಸಿಕ್ಕಿದೆ. ಅಲ್ಲೆಲ್ಲ ಕಾರಣ ಏನ್ ಹೇಳಿದಾರೆ, ಅಲ್ಲಿ ಪಕ್ಕದ ರೂಮವ್ರೆ ಸತೀಶ್ ಅವ್ರು ಎಲ್ಲ ಉಯ್ಕೋಬಿಟ್ರು ಅಂತ. ಅದು ಒಂದು ಎಲ್ಲ ರೇಗ್ಸಕ್ ಕಾರಣ ಆಯ್ತು. ಆದ್ರೆ ಅದನ್ನ ಬಾಯಿ ಬಿಟ್ಟು ಕೇಳಿ ಅವ್ರು ಹಾಕ್ಸ್ಕೋಬೇಕಿತ್ತು ಅನ್ನೋದು ನನ್ನ ಇದು. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇಂಥದೊಂದು ಬದಲಾಗಬೇಕು ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಸಾಕಷ್ಟು ಬದಲಾಗಬೇಕು, ಹೌದು. ಬಟ್ ಇದು ಇಂಥದೊಂದು ಬದಲಾದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ಅಂದ್ರೆ ಏನ್ ಬದಲು ಮಾಡಕ್ ಇಷ್ಟಪಡ್ತೀರಿ? ಬದಲು ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಏನೇ ಜಗಳ ಆಗ್ಲಿ ಏನೇ ನಾಮಿನಿ ಮಾಡ್ಲಿ ಅದ್ ಅಲ್ಲಿಗಲ್ಲಿಗೆ ಮರ್ತು ಬಿಡ್ಬೇಕು. ಇವ್ರು ಅದನ್ನೇ ನಾಮಿನಿ ಮಾಡಿದ ತಕ್ಷಣ ಬಂದ್ಬಿಟ್ಟು ನನ್ನ ಯಾಕೆ ಮಾಡಿದೆ ಅಂತ 2 ಅವರ್ ಜಗಳ, ನನ್ನ ಯಾಕೆ ಮಾಡಿದೆ ಅಂತ 2 ಅವರ್ ಜಗಳ. ಇವಾಗ ಅವರು ನನಗ್ ಮಾಡ್ತಾರೆ, ನಾನು 1 ಸೆಕೆಂಡ್ ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ. ಈ ಕಲ್ಚರ್ ಕಲ್ತ್ಕೋಬೇಕು ಅಂತ ಹೇಳೋದು. ಯಾಕಂದ್ರೆ ಜಗಳನೇ ದೊಡ್ಡದಲ್ಲ, ಯಾಕಂದ್ರೆ ಅಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ. ಆಮೇಲೆ ಎಲ್ಲಾರ್ಗು ತಲೆ ಚಿಟ್ಟಿ ಹಿಡಿತಾ ಇದೆ. ಕಾರಣ ಇಲ್ದೆ ಜಗಳ ಆಡ್ತಾರೆ, ಅರ್ಥ ಇಲ್ದೆ ಜಗಳ ಆಡ್ತಾರೆ. ನನ್ಗೆ ಇಷ್ಟ ಆಗಿಲ್ಲ, ನಾನು ಹೇಳ್ದೆ, ನನ್ ಕಾರಣ ಹೇಳ್ದೆ ಅಷ್ಟೇ. ಅದಕ್ಕೆ ಆನ್ಸರ್ ಸಿಕ್ಕದ್ಮೇಲೆ ಅದನ್ನ ಕ್ಲಾರಿಟಿ ತಗೊಳ್ಳೋದಂತೆ ಸ್ಟ್ಯಾಂಡ್ ಅಂತೆ. ಅದೇನೋ ಸ್ಟ್ಯಾಂಡ್ ಅಂದ್ರೆ ಕಪಾಲ ಕೊಡಿಯೋಣ ಅನ್ಸೋದು. ಅದ್ರ ಸ್ಟ್ಯಾಂಡ್ ಅದನ್ನೇ ಇಟ್ಕೊಳ್ಳೋದು. ಆಮೇಲೆ ಪ್ರೋಮೋ ಕಟ್ ಅನ್ನೋದು ನನ್ಗೆ ಅದೆಲ್ಲ ಸೆಟ್ಟೇ ಆಗ್ತಿರಲ್ಲ. ನಾವ್ ಹೆಂಗಿದೀವಿ ಹಂಗೆ, ನಾವ್ ಒಳ್ಳೆಯವ್ರ ನಾವು ಅನ್ಸ್ಕೊಳ್ಳಿ, ಕೆಟ್ಟವ್ರ ಅನ್ಸ್ಕೊಳ್ಳಿ. ಇವ್ರು ಡ್ರಾಮಾ ಮಾಡಕ್ ಹೋಗಿ ಎಲ್ಲ ಜಗಳ ಆಡಿ ಮನೆ ನೆಮ್ಮದಿನೇ ಹಾಳು ಮಾಡಿ, ಊಟನೂ ಅಷ್ಟೇ ಎಲ್ಲ ಬಿಸಾಕೋದು, ಒಂಥರ ಅಸಹ್ಯ ಅಂತ. ಒಬ್ರು ಅಂದ್ರೆ ಎಲ್ಲಾರು ಅಸಹ್ಯ ಅಂತ ಯಾರು ತಿನ್ನಲ್ಲ, ಎಲ್ಲಿ ತಿಂದ್ರೆ ಲೆವೆಲ್ ಹೋಗುತ್ತೆ ಅಂತ. ಮಿಕ್ಕಿದ್ ಪಕ್ಕಿದ್ದು ಸೀದಿರೋದು ಒಂದ್ ದಿವಸ ಪಲಾವ್ದು ಕೆರೆದು ಇಟ್ಟಿರ್ತಾರೆ, ಅದನ್ನು ಕೇಳ್ತೀನಿ ಬಿಸಾಕಕ್ಕ ಅಂತ ಹೂ ಅಂತಾರೆ, ಅದನ್ನು ಎತ್ಕೊಂಡು ತಿಂತಿರ್ತೀನಿ, ಅದಕ್ಕೂ ಆಡ್ಕೊಳ್ತಾರೆ. ನಾನು ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಯಾಕಂದ್ರೆ ನಾನು ಇರೋದು ಹಿಂಗೆ, ಮನೇಲಿರೋದು ಹಿಂಗೆ. ನಮ್ಮ ಅಮ್ಮಗೂ ಹೇಳ್ತೀನಿ, ಪಲಾವಲ್ಲಿ ಜಿಡ್ಡಿರುತ್ತೆ ಕೆಳಗಡೆ ರೈಸ್ಗೆ ಮೆತ್ಕೊಂಡು, ಅದನ್ನು ಕೆರೆದು ಬಿಸಾಕ ಹೋಗ್ತಾರೆ. ಅಷ್ಟು ತಿಂದ್ರೆ ಕೊಲೆಸ್ಟ್ರಾಲ್, ಚರ್ಬಿದು ಫ್ಯಾಟು ಬೇಡ ಅಂತಾರೆ. ಅದನ್ನೇ ಕೆರ್ಕೊಂಡು ಆ ಚರ್ಬಿ ಆ ಜಿಡ್ಡು ಸಮೇತ ತಿಂತೀನಿ. ಅದು ನಂಗೆ ಅಸಹ್ಯ ಅನ್ಸಲ್ಲ. ಆಯಿಲ್ ಇದ್ರೂ ಅಸಹ್ಯ ಅನ್ಸಲ್ಲ. ನಾನು ಇರೋವರೆಗೂ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಸಾಯ್ಬೇಕು. ನಾನು ಏನು ಶಾರ್ಟೇಜ್ ಆಗಿ ಸಾಯೋದು ನನಗೆ ಇಷ್ಟ ಇಲ್ಲ. ನಾನು ನಾಳೆ ಸಾಯಕ್ಕೂ ರೆಡಿ. ನಾನು ದುಡ್ಡು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಇವತ್ತಷ್ಟೇ ನೋಡೋದು. ನಾಳೆದು ಫ್ಯೂಚರ್ದು ನನ್ನ ಮರಿ ಮಕ್ಕಳು ಮೊಮ್ಮಕ್ಕಳವರೆಗೂ ಇರಬೇಕು ಅನ್ನೋದು ನನಗೆ ಆಸೆ ಇಲ್ಲ. ನನ್ನ ಮಗನ ಹೀರೋ ಮಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಏನಾರು ಆದರೂ ಗ್ರಾಚಾರ, ಅದಕ್ಕೂ ಬೇಜಾರಿಲ್ಲ. ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಜೈಲ್ಗೆ ಹೋಗೋಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾರಿಗೂ ಮೋಸ ಮಾಡಿ ನನ್ನ ಹೆಸರು ಮಾಡಿಲ್ಲ. ಮೋಸ ಮಾಡಿ ಯಾರ ಹತ್ರ ಸಾಲ ಮಾಡೋರಿಗೆ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಬಂದಿಲ್ಲ. ನಾ ದುಡಿತೀನಿ, ನಾಯಿಗೆ ಹಾಕ್ತೀನಿ. ಯಾವ ಸೇವಿಂಗ್ಸು ಇಲ್ಲ, ಯಾವ ಸೈಟು ತಗೊಂಡಿಲ್ಲ, ಯಾವ ಮನೇನು ತಗೊಂಡಿಲ್ಲ, ಯಾವ ಮೊಬೈಲು ತಗೊಂಡಿಲ್ಲ, ಏನೂ ಇಲ್ಲ. ಬರೀ ಕಾರ್ ಇರೋದು ಸಿಯಾಜು, ಮೊಬೈಲ್ ಇರೋದು iPhone 11.
ಓಕೆ, ಯಾಕಷ್ಟು ಪ್ರೀತಿ ನಾಯಿಗಳು ಅಂತ ಹೇಳಿದ್ರೆ? ಮತ್ತೆ ನೀವು ಹೇಳಿದ್ರಿ ನಾನು ಯಾವ ಆಸ್ತಿ ಮಾಡಿಲ್ಲ, ಇಂಥದ್ದು ಇಲ್ಲ, ಮನೆ ಇಲ್ಲ ಅಂತ ಹೇಳ್ಬಿಟ್ಟು, ಒಂದ್ ರೀತಿಯಾಗಿ ನಾಯಿಗಳನ್ನೇ ಆಸ್ತಿ ಅಂತ ಮಾಡ್ಕೊಂಡಿದ್ದೀರಾ? ಏನಕ್ಕೆ ಅಂದ್ರೆ ನನ್ನ ಮನೆ ವಿಷಯನೇ ಎತ್ತುತ್ತೀನಿ. ನನಗೆ ಅಕ್ಕ ಇದಾರೆ, ನಾನು ಮಧ್ಯದವನು, ನಮ್ಮ ತಮ್ಮ ಬಂದು 10th ಸ್ಟ್ಯಾಂಡರ್ಡ್ಗೆ ಆಸ್ತಿ ಭಾಗ ಕೇಳಿದವನು. 8th 10th ಸ್ಕೂಲ್ ಇದ್ದಾಗಲೇ ಆಸ್ತಿ ಭಾಗ ಕೇಳಿದವನು. ನಮ್ಮ ಅಕ್ಕ ಬಂದು ಮದ್ವೆ ಆಗಿ ಆಚೆ ಹೋಗ್ತಿದ್ದಂಗೆ ಆಸ್ತಿ ಜಗಳ ಸ್ಟಾರ್ಟ್ ಆಯ್ತು. ನಾನು ಅವತ್ತಿಂದ ಇವತ್ತವರೆಗೂ ಕತ್ತೆ ಇದ್ದಂಗಿದ್ರೆ ದುಡ್ಡು ತಿನ್ನೋ ಬೋಳಿ ಮಗನೆ ಅಂತ 5 ರೂಪಾಯಿ ಕೇಳಿದ್ಕೆ ಬೈದಿದ್ರಿಂದ ಅವ್ರ ಹತ್ರ ದುಡ್ಡು ಕೇಳಲ್ಲ, ಆಸ್ತಿನೂ ಕೇಳಿಲ್ಲ, ಏನು ವಿಲ್ ಮಾಡಿದೀರಾ, ಏನ್ ನನಗೆ ಬರ್ಕೊಟ್ಟಿದ್ದೀರಾ ಅಂತನೂ ಕೇಳಿಲ್ಲ. ನಾಯಲ್ಲಿ ದುಡಿತೀನಿ, ಎಂಜಾಯ್ ಮಾಡ್ತೀನಿ, ರಾತ್ರಿ ಎಷ್ಟೊತ್ಕಾರ ಬರ್ತೀನಿ, ಅವ್ರು ಯಾರು ಕೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಅವ್ರ ಹಂಗಲ್ಲಿ ಬದುಕ್ತಾ ಇಲ್ಲ. ಆಮೇಲೆ ಅಮ್ಮ ಬಂದು ಅಕ್ಕನೇ ನೋಡ್ಕೊಂತಾರೆ, ಸಾಯ ವಯಸ್ಸಲ್ಲಿ ಏನ್ ಕೊಡಿದ್ರು, ಅಪ್ಪ ಬಂದು ತಮ್ಮನೇ ನೋಡ್ಕೊಂತಾರೆ ಅಂದಿದ್ರು. ಇಬ್ರು ಆಸ್ತಿ ಕಿತ್ಕೊಂಡು ಹೋದ್ರು. ಕೊರೋನಾ ಬಂದಾಗ ಅವ್ರು ಇರೋದು ನಾನು, ಇವಾಗ್ಲೂ ನೋಡ್ಕೊಂತ ಇರೋದು ನಾನು ದುಡಿತೀನಿ, ನಾನು ಶೋಕಿ ಮಾಡ್ತೀನಿ. ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ಹೆಂಗ್ ನೋಡ್ಕೋಬೇಕು ನೋಡ್ಕೊಂತ ಇದ್ದೀನಿ. ನನಗೆ ಮಗನೇ ನಾಯೇ ನನ್ನ ಸಂಸಾರ. ನನಗೆ ನಾಯಿ ಮಗ ಮುಂದೆ ಇನ್ ಯಾರು ಇಲ್ಲ, ಅಪ್ಪ ಅಮ್ಮ ನೆಕ್ಸ್ಟ್. ಯಾಕಂದ್ರೆ ಒಂದೊಂದಕ್ಕೂ ನನಗೆ ಮಗುವಿಂದ ಪ್ರೀತಿ ತೋರಿಸಿಲ್ಲ, ನನಗೆ ಕೈ ತುತ್ತು ತಿನ್ಸಿಲ್ಲ, ನನ್ನ ಕೆಲ್ಸಕ್ಕೆ ಎಂಕರೇಜ್ ಮಾಡಿಲ್ಲ, ನನ್ನ ಎಷ್ಟು ಹೆಸರು ಮಾಡಿದಕ್ಕೆ ಪ್ರಶಂಸೆ ಮಾಡಿಲ್ಲ, ನನ್ನ ಸಕ್ಸಸ್ನ ಎಂಜಾಯ್ ಮಾಡಿಲ್ಲ. ಈಗ್ಲೂ ಬೈತಾರೆ, ಬಿಗ್ ಬಾಸ್ ಏನು ಯಾವ ದೊಡ್ಡ ಮನುಷ್ಯ ಅಂತ ಕರೀತಾರೆ ನಿನ್ನ ಅಂತ. ನಾನು ಬಿಗ್ ಬಾಸ್ ಹೋಗೋದನ್ನು ನಮ್ಮ ಅಪ್ಪನಿಗೆ ಹೇಳ್ದೆ ಬಂದಿದ್ದೀನಿ. ಬಂದಿದ್ದು ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಯಾವ್ದೋ ಊರಿಗೆ ಹೋಗಿ ಬಂದಿದ್ದಾರೆ ಅನ್ಕೊಂತಾರೆ. ಯಾಕಂದ್ರೆ ಅಷ್ಟು ಮಾತು ಕಡಿಮೆ ಅಪ್ಪ. ಅಮ್ಮಂಗೆ ಮಾತ್ರ ಗೊತ್ತು. ಅಮ್ಮಂಗೆ ನೆಂಟ್ರ ಹತ್ರ ಎಲ್ಲ ಮರ್ಯಾದೆ ಹೊಟ್ಟೋಯ್ತು ಅಂದ್ರು. ಅಮ್ಮ ಇನ್ನೊಂದು ವಾರ ಇದ್ರೆ ಸತ್ಬಿಟ್ಟು ಬರ್ತಿದ್ದೆ, ಅದ್ ಬೇಕಾಗಿತ್ತ ನಿಮ್ಗೆ? ಹೊಟ್ಟೆಗೆ ಊಟ ಇಲ್ದೆ ನಿದ್ದೆ ಇಲ್ದೆ ನೋಡಿ ಈಗಲೇ 75 ವರ್ಷ ಮುದ್ಕ ಅಂತಿದ್ದೀರಾ, 100 ವರ್ಷ ಮುದ್ಕ ಆಗ್ಬಿಟ್ಟು ಮೂಳೆ ಬಿಟ್ಕೊಂಡು ಬರ್ತಾ ಇದ್ದೆ. ಓಕೆ, ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಬಂದ ಮೇಲೆ ನಿಮ್ಗೆ ಮನೆ ಇಷ್ಟ ಆಗಿಲ್ಲ, ಒಪ್ಕೋತೀನಿ. ಬಟ್ ಸಿಗ್ತಾ ಇರುವಂತಹ ರೆಕಗ್ನೈಸೇಷನ್, ನೀವೇ ಹೇಳಿದ್ರಿ ತುಂಬಾ ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಒಳಗೆ ಹೋಗಿ ಆಚೆ ಬಂದ ಮೇಲೆ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಖುಷಿ ಕೊಡುತ್ತೆ? ನನಗೆ ಬಿಗ್ ಬಾಸ್ ಮನೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಬಿಗ್ ಬಾಸ್ ಮನೆ ಇಷ್ಟ ಆಯ್ತು. ಬಿಗ್ ಬಾಸ್ ಮನೆನೇ ನನಗೆ ಈಗ ಕರ್ನಾಟಕ ಜನ ಬೀದಿಲಿ ಹೋದ್ರು ರೆಕಗ್ನೈಸ್ ಆಗಂಗೆ ರೆಕಗ್ನೈಸೇಷನ್ ಸಿಕ್ಕಿದೆ ಬಿಗ್ ಬಾಸ್. ಆಮೇಲೆ ಮನೆ ಒಳಗಡೆನು ಅಷ್ಟು ಇಷ್ಟ ಆಯ್ತು. ನನ್ನ ಮನೆ ತರ ಕೇರ್ ತಗೊಂಡು ಮನೇನ ಒಂದು ಟಾಯ್ಲೆಟ್ ಇಂದ ಹಿಡಿದು ಅಲ್ಲಿವರೆಗೂ ನೀಟ್ನೆಸ್ ಕಾಪಾಡ್ತಾ ಇದ್ದಿದ್ರೆ ನಾನು ಒಬ್ಬನೇ. ಚಂದ್ರಪ್ರಭಾ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಅದೆಲ್ಲದಕ್ಕೂ ನನ್ನ ಐಡಿಯಾ, ನಾನು ಮಾಡ್ತಾ ಇದ್ದೆ. ಅದೆಲ್ಲ ಮನೇನು ಇಷ್ಟ, ಎಲ್ಲ ಇಷ್ಟ, ಬಿಗ್ ಬಾಸ್ ಇಷ್ಟ, ಬಿಗ್ ಬಾಸ್ ವೇದಿಕೆ ಇಷ್ಟ, ಎಲ್ಲ ಇಷ್ಟ. ಆದ್ರೆ ಮನೆ ಒಳಗಿರೋ ಜನ ಮಾತ್ರ ಅವರು ತಲೆ ಮೇಲೆ ಕೊಂಬಿದ್ದಂಗೆ ಆಡ್ತಾರಲ್ಲ, ಅದು ನನಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಸ್ಪಂದನ ನಾನು ಎಷ್ಟು ಅವಳು ನನಗೆ ಮರ್ಯಾದೆ ಕೊಡೋರು, ಲಾಸ್ಟ್ ದಿನ ಅವಳು ಬಂದು ನನ್ನ ಇಟ್ಟಾಗ ಎದೆ ಹೊಡ್ಕೊಂತು. ಯಾಕಂದ್ರೆ ಮಿಕ್ಕದವ್ರದಕ್ಕೆ ಯಾರ್ದಕ್ಕೂ ಬೇಜಾರಾಗಿಲ್ಲ. ಅಷ್ಟು ಫ್ರೆಂಡ್ ಇದ್ರು ಅವ್ರ ಮಾತು ಕಟ್ಕೊಂಡು ಇಟ್ಲಲ್ಲ. ಆಮೇಲೆ ಕಾರಣ ಬಂದು ಅವ್ರದ್ದು ಹೇಳಿದ್ಲು. ಯಾಕಂದ್ರೆ ನಾವಿಬ್ರು ಜಗಳನೇ ಇಲ್ಲ, ಮಿಕ್ಕದವ್ರದೆಲ್ಲ 1% ಜಗಳ ಆಗಿರ್ಬೋದು, ಮಾತು ಆಗಿರ್ಬೋದು. ಅವಳ ಜೊತೆ ಜಗಳ ಇಲ್ದೇ ಇರೋರು ನಂದಿಟ್ಲಲ್ಲ. ಅವಾಗ ನನಗೆ ಪಕ್ಕಾ ಗೊತ್ತಾಯ್ತು ಇದೆಲ್ಲ ಪ್ಲಾನ್ ಹಾಕೊಂಡು ಮಾಡಿದ್ದಾರೆ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಕೇಳಿಸ್ಕೊಂಡು ಇರ್ತೀನಿ. ಅದರಿಂದ ಆಮೇಲೆ ಈ ವಾರ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಇತ್ತು. ಯಾಕಂದ್ರೆ ನಾನು ಏನೇ ಅರಸಾಹಸ ಮಾಡಿದ್ರು ಇರಕ್ಕಾಗಲ್ಲ ಅಂತ. ಅಂದ್ರೆ ಆ ತರ ಇದ್ರೆ ನಾನು ಜಗಳ ಆಡಿ ಸುಮ್ಮನೆ ವೈರಲ್ ಆಗಿ ಇರ್ಬೋದಿತ್ತು. ನನಗೆ ಅದು ಕೆಟ್ಟ ಹೆಸರು ತಗೊಂಡು ಬರೋದು ನನ್ಗೆ ಇಷ್ಟ ಇರಲಿಲ್ಲ. ಒಳ್ಳೆ ಹೆಸರಲ್ಲೇ ಇರೋರ್ಗು ಹೆಸರು ತಗೊಂಡೆ ಆಚೆ ಬರಬೇಕು ಅಂತ, ಇರೋರ್ಗು ಒಳ್ಳೆ ಹೆಸರು ತಗೊಂಡೆ ಆಚೆ ಬಂದಿದ್ದೀನಿ. ನನಗೆ ಇದು ಫುಲ್ ಸ್ಯಾಟಿಸ್ಫೈಡ್ ಇದೆ. ಓಕೆ, ಇವಾಗ ನೀವು ಒಳ್ಳೆ ಹೆಸರು ತಗೊಂಡು ಆಚೆ ಬಂದಿದ್ದೀರಿ ಅನ್ನುವಂಥ ಸ್ಯಾಟಿಸ್ಫಿಕೇಶನ್ ನಿಮ್ಗೆ ಇದೆ ಇವಾಗ? ಹೌದು. ಓಕೆ ಸರ್, ನೀವು ಹೇಳಿದ್ರಿ ಜಗಳ ಆಡ್ಕೊಂಡು ವೈರಲ್ ಹಾಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ, ಆಗಿದ್ದಿದ್ರಷ್ಟೇ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ರಿಯಾಲಿಟಿ ಶೋ ಅಂತ ಹೆಸರಿದೆ. ಹೌದು. ಸೊ ಮನೆ ಒಳಗಡೆ ಬರೀ ಜಗಳ ಆಡಿದ್ರೆ ಡ್ರಾಮಾ ಮಾಡಿದ್ರೆ ಅಷ್ಟೇ ಇರೋದಕ್ಕೆ ಸಾಧ್ಯನಾ ಹಾಗಿದ್ರೆ ನಿಮ್ ಪ್ರಕಾರ? ಈಗ ನಂದು 3 ಜಗಳ ನೋಡಿರ್ತೀರಾ. ಅಂದ್ರೆ 3ರಲ್ಲಿ ಎಷ್ಟು ಹಾಕಿದ್ದಾರೆ ನಾನು ಇನ್ನೂ ನೋಡಿಲ್ಲ, ಯಾಕಂದ್ರೆ ಟೈಮ್ ಆಗಿದೆ, ನಾನು ನೋಡಕ್ ಆಗ್ತಾ ಇಲ್ಲ. ಫಸ್ಟ್ ಜಗಳ ಬಂದು ಮನೆ ಕ್ಲೀನ್ನೆಸ್ ಬಗ್ಗೆ ಒಂದು ಜಗಳ ಆಗುತ್ತೆ. ಅಂದ್ರೆ ತಿಳ್ಕೊಂಡ್ ಮಾಡಕ್ಕಾಗಲ್ವಾ ಅಂತ ಒಂದು ಜಗಳ ಮಾಡ್ತೀನಿ. ಅದರಲ್ಲಿ ಕಿಚ್ಚನ ಚಪ್ಪಾಳೆ ತರ ಮನೆಯವ್ರ ಚಪ್ಪಾಳೆ ತಗೊಳ್ತೀನಿ. ಅಲ್ಲಿವರೆಗೂ ಅದು ಪ್ಲೇ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ದೊಡ್ಡ ಜಗಳ ಪ್ಲಸ್ ಲಾಸ್ಟ್ ಅಲ್ಲಿ ಎಲ್ಲಾರು ನನ್ಗೆ ಕ್ಲಾಪ್ಸ್ ತರ್ತಾರೆ, ನನ್ನ ಕಾಳಜಿ ಬಗ್ಗೆ, ನನ್ನ ನೀಟ್ನೆಸ್ ಬಗ್ಗೆ. ಬೇರೆಯವ್ರ ಕೆಲ್ಸನು ಇವನೇ ಕೆಲಸ ಅಂತ ಮಾಡ್ತಾನೆ. ಯಾಕಂದ್ರೆ ವಯಸ್ಸಿದ್ದು ನೀನ್ ಮಾಡ್ಕೊಂಡು ನಾನ್ಯಾಕೆ ನಿಂದ್ ಮಾಡ್ಬೇಕು, ಆ ತರಾನೇ ಮನೆಯಲ್ಲಿ. ಈಗ ಲೋಟದ್ದು ಬೇರೆಯವ್ರದಿತ್ತು, ಅಭಿಷೇಕ್ ಬಂದು ಲೋಟದ ಪಕ್ಕ ಇದ್ರು ಅವ್ರು ಏನ್ ಮಾಡ್ತಾರೆ, ನಾನ್ಯಾಕೆ ಎತ್ತಿಕ್ಬೇಕು, ಅದು ಯಾರು ವಹಿಸಿದಾರೆ ಅವರೇ ಬರ್ಲಿ ಅಂತ ವೆಯ್ಟ್ ಮಾಡ್ಬಿಟ್ಟು ಯಾವನು ಹಂಗೆ ಅಂತ. ಅವ್ನು ಸೇವಕ, ನಮ್ ಕಡೆದು ನಾವೇ ಎತ್ಕೊಬಂದ್ ಕೊಟ್ರೆ ನಾನೇ ತುಳಿತೀನಿ. ಅದು ನನಗೆ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಯಾಕೆ ಮಾಡ್ಬೇಕು, ಅರ್ಥ ಮಾಡ್ಕೊಂಡು ನೀವು ಮಾಡಕ್ಕಾಗಲ್ವಾ ಅಂತ ಅಳು ಬಂದ್ಬಿಡುತ್ತೆ. ಕಣ್ಣಲ್ಲಿ ನೀರ್ ಬರುತ್ತೆ. ಜಾನ್ವಿ ಮೇಡಮ್ ಅವರು ನೀರ್ ಬರ್ತಾ ಇದೆ, ಸತೀಶ್ ನೀರ್ ಬರ್ತಿದೆ ಅಂತಾರೆ. ನಾನು ಅಳಬಾರ್ದು ಅಂತ ಹೋಗಿರ್ತೀನಿ ಒಳಗಡೆ, ಹಂಗೆ ಕಂಟ್ರೋಲ್ ಮಾಡ್ತೀನಿ. ಆದ್ರೆ ಅದಕ್ಕೆ 2 ನಿಮಿಷ ಆದ್ಮೇಲೆ ಎಲ್ಲಾರು ಸೇರಿ ಕ್ಲಾಪ್ಸ್ ತಡ್ತಾರೆ ನನಗೆ.
ಅಂದ್ರೆ ಎಲ್ಲಾ ಕೆಲಸ ಜವಾಬ್ದಾರಿಯಾಗಿ ಮಾಡ್ತಾನೆ, ನೀಟ್ ಮಾಡ್ತಾನೆ, ಜೆಂಟ್ಲ್ಮ್ಯಾನ್ ಅಂತ ಕ್ಲಾಪ್ಸ್ ತರ್ತಾರೆ. ಅವಾಗ ಕಣ್ಣೀರ್ ಬಂದ್ಬಿಡುತ್ತೆ, ಒಂಚೂರು ಬಂದ್ಬಿಡುತ್ತೆ, ಹಿಂಗೆ ಒರ್ಸ್ಕೊಳ್ತೀನಿ. ಆದ್ರೆ ಇವ್ರ ತರ ಎಲ್ಲ ಓವರ್ ಅಂತ ಅಳೋದೆಲ್ಲ ನಮ್ಮ ಸೀನೇ ಇಲ್ಲ. ಆಯ್ತು, ಅದೊಂದು ಫೀಲ್ ಆಯ್ತು ನನಗೆ, ಫಸ್ಟ್ ಟೈಮ್ ಫೀಲ್ ಆಯ್ತು ಜನ ಮನ ಗೆದ್ದಿದ್ದೀನಿ ಅಂತ. ಆದ್ರೆ ಅದೇ ಹೈಲೈಟ್ ಆಗ್ತಾ ಇದೆ ಅಂತ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು. ಇವನೇ ಹೈಲೈಟ್ ಆಗ್ತಾನೆ, ಇವ್ನು ಯಾರು ಓಟ್ ಆಗ್ತಾ ಇಲ್ಲ ಅಂತ ಸ್ಟಾರ್ಟ್ ಮಾಡಿ 2ನೇ ವಾರದಲ್ಲಿ ಮಂಜು ಭಾಷೆ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 2ನೇ ವಾರದಲ್ಲಿ ಬಂದ್ಬಿಟ್ಟು ನನಗೆ ಕೇಳ್ತಾರೆ, ನಿನ್ಗೆ ಯಾಕೆ ಓಟ್ ಹಾಕಿಲ್ಲ, ನೀನ್ ಒಳ್ಳೆಯವ್ನ ಅನ್ಸ್ಕೊಬಿಟ್ಟಿದ್ಯಾ, ಎಲ್ಲ ಇದ್ ಮಾಡಿ ಹಂಗೆ ಹಿಂಗೆ ಅಂತಾರೆ. ಹಂಗಾರೆ ನೆಕ್ಸ್ಟ್ ಟೈಮ್ ನನಗೆ ಹಾಕಿ ಮೇಡಮ್ ಅಂತ ಹೇಳ್ತೀನಿ ತಮಾಷೆಗೆ. ಆಮೇಲೆ ಸೋತವರೇ ಗೆದ್ದವರು ಅಂತ ಹೇಳ್ತೀನಿ. ಏನಕ್ಕಂದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ನೀವ್ ಇದ್ರಲ್ಲಿ ಸೋತ್ರೇನೆ ನೀವ್ ಗೆಲ್ಲೋದು ಅಂತ ಹೇಳಿ ಕೊಟ್ಟಿರ್ತಾರೆ, ಸೀಕ್ರೆಟ್ ಟಾಸ್ಕ್. ನಾವು ಅದರಿಂದ ಸೋತಿರ್ತೀವಿ. ನಾನೇನ್ ಮಾಡ್ತೀನಿ, ಅದನ್ನ ಪ್ಲೇನ ಇದ್ ಮಾಡಕ್ ನೋಡ್ತೀನಿ. ಅಂದ್ರೆ ಅವ್ರನ್ನ ನಮ್ಸಕ್ ಹೇಳ್ತೀನಿ. ಯಾವ ತರ ಅಂದ್ರೆ, ನೀವು ಸೋತ್ರನೇ ಗೆಲ್ಲೋದು, ಹಂಗಾರೆ ನನ್ನನ್ನು ಸೋಲ್ಸಿ ನಾನೇ ಫೈನಲಿಸ್ಟ್ ಆಗ್ತೀನಿ ಅನ್ನೋ ತರ. ಅಂದ್ರೆ ನೀವು ಓಟೆ ಹಾಕ್ಬಾರ್ದು, ಸೋಲಕ್ಕೆ ಓಟೆ ಹಾಕ್ಬಾರ್ದು ಅನ್ನೋ ತರ ಹೋಗ್ತೀನಿ. ಆ ತರ ಪ್ರಚೋದನೆ ಮಾಡ್ತೀನಿ ಅವ್ರು ಉಲ್ಟಾ. ಅಂದ್ರೆ ನೀವು ಪ್ಲೀಸ್ ಮೇಡಮ್ ಹಾಕಿ ಅಂತ. ಸೂಪರ್. ಇನ್ನ ಬಿಗ್ ಬಾಸ್ ಅನ್ನುವಂಥದ್ದು ಸಾಕಷ್ಟು ನಿಮ್ಗೆ ತಂದ್ಕೊಟ್ಟಿದೆ, ಅದಂತೂ ನಿಜ. ಅಂಡ್ ನೀವೇನು ಅಂತಾನು ಕೂಡ ಒಂದು ಕನ್ನಡಿ ರೀತಿ ನೀವು ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಆ ಮನೇನ ನಾನು ಈ ಕಾರಣಕ್ಕೋಸ್ಕರ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ರೆ ಅದು ಯಾವ ಕಾರಣ? ನಾನು ಮನೇನ ಬಿಗ್ ಬಾಸ್ ಅವ್ರಿಗೆ ಚಾಲೆಂಜ್ ಮಾಡಿ ಹೋಗಿರ್ತೀನಿ. ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತೀನಿ, ಆಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ಕೊಂಡು ಹೋಗಿರ್ತೀನಿ. ಅದನ್ನ ಪೂರ್ಣ ಮಾಡಕ್ ಆಗ್ಲಿಲ್ಲ ಅಂತ ನನ್ಗೆ ಹೊಟ್ಟೆ ಉರಿ ಇದೆ. ಆದ್ರೆ ಈಗ ಆಚೆ ಬಂದು ಅದನ್ನ ಪೂರ್ಣ ಮಾಡಿ ತೋರಿಸ್ತೀನಿ ಅನ್ನೋ ಚಾಲೆಂಜು ಇದೆ. ಇನ್ ಕೇಸ್ ಮತ್ತೆ ಒಳಗೋಗುವಂತ ಅವಕಾಶ ಸಿಕ್ಕರೆ ಹೋಗ್ತಾರಾ ಇಲ್ವಾ? ಖಂಡಿತ ಹೋಗಲ್ಲ ಇವ್ರು, ಯಾಕಂದ್ರೆ ಅದು ನರಕಾರ ಗ್ಯಾಂಗ್, ಅವ್ರ ಜೊತೆ ಬದುಕಕ್ ಆಗಲ್ಲ. ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಊಟ ಇಲ್ಲ, ಹಿಂಗಿರಕ್ಕಾಗತ್ತೆ ಮೇಡಮ್. ಓಕೆ, ಅಲ್ಲಿ ತುಂಬಾ ಗುಂಪುಗಾರಿಕೆ ಮಾಡ್ತಾ ಇರೋರು ಒಬ್ರ ಹೆಸರು ತಗೊಳ್ಳೋದಾದ್ರೆ ಯಾರು ತಗೋತೀರಾ? ಧನು, ಆಮೇಲೆ ಮಂಜು ಭಾಷಿಣಿ, ಹುಡುಗರಲ್ಲಿ ಅವ್ರ ಲೀಡರು, ಹುಡುಗಿರಲ್ಲಿ ಇವ್ರ ಲೀಡರು. ಇವರಿಬ್ರು ಸೇರ್ಕೊಂಡು ಎಲ್ಲಾರನ್ನು ಕರೆದು ಮಾಡೋದು. ಒಳ್ಳೆಯವ್ರನ್ನು ಇವರು ಅವ್ರ ಗ್ಯಾಂಗಿಗೆ ಎಳ್ಕೊಂಡು ಆತರ ಏನ್ ಮಾಡ್ತಾ ಇದಾರೆ. ಈ ಸಲ ನೋಡ್ಕೊಳ್ಳಿ ಬೇಕಾರೆ, ಇನ್ನೊಂದು 3 ವಾರದಲ್ಲಿ ಹರ್ಷಿತಾ ಇಲ್ಲ ಧ್ರುವ ಇಲ್ಲ ಮಲ್ಲಮ್ಮ, ಈ 3 ಜನದಲ್ಲಿ ಕಳಿಸ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇರೋದು ಅವ್ರದ್ದೇನೆ ಅವ್ರಿಗೆ. ಆದ್ರೆ ಧ್ರುವಂದೇನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆದ್ರೆ ಹರ್ಷಿತನ್ನ ಫುಲ್ ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಹರ್ಷಿತಾ ಅವಳ ಫ್ಯಾನ್ಸ್, ಅವಳ ಸ್ಟೈಲ್ ಇಂದ ಅವಳು ಇನ್ನ ಸ್ವಲ್ಪ ದಿನ ಇರ್ತಾಳೆ ಅಂತ ಅನ್ಕೊಂಡಿದೀನಿ. ಓಕೆ, ಇನ್ನು ಅಶ್ವಿನಿ ಅವರು ರಕ್ಷಿತಂಗ ಆಡಿದಂತಹ ಮಾತು ಸಾರಿ ಕೂಡ ಕೇಳ್ತಾರೆ. ಸೊ ಅದು ಎಷ್ಟು ಸರಿ? ಬಿಕಾಸ್ ಇಲ್ಲ, ನಾನು ಅದು ಡೀಟೇಲ್ ಆಗಿ ನೋಡೇ ಇಲ್ಲ. ಅವತ್ತು ರಾತ್ರಿನೂ 9:15 ಇಲ್ಲೇ ಇಂಟರ್ವ್ಯೂ ಮಾಡ್ಕೊಂಡು ಕೂತಿದ್ದೆ. ನಾನು ನೋಡಿಲ್ಲ. ನಮ್ಮಮ್ಮ ಹೇಳಿದ್ರಿಂದ ಗೊತ್ತಾಯ್ತು ಅವ್ರು ಬಳ್ಳೆ ಹಳ್ಳಾಡ್ಸಿದ್ದು ಅಂದ್ರು. ನಾನಿಲ್ಲ ಅಭಿಷೇಕ್ ಗೆಜೆ ಹಳ್ಳಾಡ್ಸಿದ್ದು ಅಂದೆ. ನಾನು ಇನ್ನು ನೋಡಿದ್ಮೇಲೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ಇರೋವರೆಗೂ ಅಶ್ವಿನಿ ಗೌಡ ಅವರು ಒಳ್ಳೆಯವರಾಗೇ ಇದ್ದು ಎಲ್ಲರ ಹತ್ರ ರಾಜ ಮಾತೆ ಅಂತ ನಮ್ಗೆಲ್ಲ ಒಂಥರ ರಾಜ್ಕುಮಾರ್ ಫ್ಯಾಮಿಲಿ ತರ, ಪರ್ವತಮ್ಮ ರಾಜ್ಕುಮಾರ್ ತರ ಫೀಲ್ ಆಗೋರು. ಆ ತರನೇ ನಾನು ನೋಡಿದ್ರಿಂದ ನಾನು ಇನ್ನೂ ಆ ಒಂದು ಕ್ಲಿಪ್ಪಿಂಗ್ಸ್ ನೋಡಿಲ್ಲ. ಆದ್ರೆ ಒಳಗಡೆ ದೆವ್ವ ಅಂತ ಸ್ಟಾರ್ಟ್ ಮಾಡಿದ್ದವರೆಗೂ ಗೊತ್ತು. ಅವತ್ ರಾತ್ರಿ ನಾನು ಆಚೆ ಬರ್ತೀನಿ. ಮಾರನೇ ದಿವಸ ಏನ ಬಂದ್ಮೇಲೆ ರಾತ್ರಿ ಆಗಿರೋದು ಅನ್ಸುತ್ತೆ. ಬಂದಿದ್ದ ದಿವಸನೇ ರಾತ್ರಿ ಆಗಿರೋದು. ನಾನು ಆಚೆ ಬಂದ್ಮೇಲೆ ಒಳಗೆ ಸ್ಟಾರ್ಟ್ ಆಗಿರೋದು. ಆಗ ನಾನು ಒಳಗಿರ್ಲಿಲ್ಲ. ಅದಾದ್ಮೇಲೆ ಬರೀ ಇಂಟರ್ವ್ಯೂ ಅಂತ ಬಿಸಿ ಇದೀನಿ. ಅದರಿಂದ ನಾನು ಫುಲ್ ಅದ್ರ ಡೀಟೇಲ್ ನೋಡ್ಬಿಟ್ಟು ನಾನು ಮಾತಾಡ್ತೀನಿ. ಯಾಕೆ ತಪ್ಪಾಗ್ಬಿಟ್ಟು ಸಾರಿ ಕೂಡ ಕೇಳಿದ್ದಾರೆ ಅವರು. ಹೌದಾ? ಇಲ್ಲ, ಅದನ್ನು ಕೇಳಿ ಸುದೀಪ್ ಬೈದಿದ್ದು ಅದನ್ನು ನೋಡಕ್ ಆಗಿಲ್ಲ. ಬರೀ ನಂದು ಮೊನ್ನೆ ಎಲಿಮಿನೇಟ್ ಮಾಡಿ ಆಚೆ ಕಳಿಸೋ ಸುದೀಪ್, ಅದೊಂದು ಬೇಗ ಓಡೋಗ್ ನೋಡಿದೆ. ಅದ್ಬಿಟ್ಟು ಹಿಂದಿಂದ ಏನು ನೋಡಿಲ್ಲ. ಅದಕ್ಕೆ ನೋಡಕ್ಕೂ ಟೈಮ್ ಆಗ್ತಾ ಇಲ್ಲ. ನಿದ್ದೆ ಅಷ್ಟು ಶಾರ್ಟೇಜ್ ಆಗಿದೆ. 20 ದಿವಸದ ನಿದ್ದೆ 40 ದಿವಸ ಮಲಗಿದ್ರೇನೆ ನಂಗೆ ಸರಿ ಹೋಗೋದು. 20 ದಿನದ ನಿದ್ದೆ 40 ದಿವಸ. ನಾನು ಪಬ್ಬು ಪಾರ್ಟಿಗೆ ಹೋದ್ರೆ ರಾತ್ರಿ 1 ಗಂಟೆಗೆ ಬಂದ್ರೆ ಮಾರನೇ ದಿವಸ ಬೆಳಗ್ಗೆನೂ ಮಲಗಿರ್ತೀನಿ, ಊಟ ತಿಂಡಿಗೆ ಅಷ್ಟೇ ಹೇಳೋದು. ತಿರ್ಗಾ ಮಾರನೇ ದಿವಸನೂ ಮಲಗಿ ಸಾಯಂಕಾಲ ತಿರ್ಗಾ ಅದರ ಪಾರ್ಟಿ ಕರೆದ್ರೆ ಹೋಗೋದು. 2 ದಿವಸ ಮಲಗಿದ್ರೆ 1 ನೈಟ್ ನಿದ್ದೆ ಇದಾಗುತ್ತೆ. ಯಾಕಂದ್ರೆ ನಮ್ಮ ಮನೇಲಿದ್ರೆ 9:30 10:00 ಮಲಗೋನು, 6:30 ಹೇಳೋನು, 6:30 ಟೀ ಕುಡಿಬೇಕು. ಇದು ನಂದು ಕರೆಕ್ಟ್ ಟೈಮಿಂಗ್ ನಿದ್ದೆ ಅಂದ್ರೆ. 1 ಗಂಟೆಗೆ ಮಲಗಿದ್ರೆ ಅದು ನಿದ್ದೆನೇ ಅಲ್ಲ ನನಗೆ. ಅವಾಗ 2 ದಿನ ಟಯರ್ಡ್ ಆಗ್ಬಿಡ್ತೀನಿ. 2 ದಿವಸ ಮಲಗಬೇಕು ಅನ್ಸುತ್ತೆ. 2 ದಿನ ಮನೇಲೇ ರೆಸ್ಟ್ ತಗೊಳ್ತಾ ಇರ್ತೀನಿ, ಎಲ್ಲೂ ಯಾರು ಫ್ರೆಂಡ್ಸ್ ಸಿಗ್ತೆ. ಆ ತರ ಇದ್ದವನು ಅಲ್ಲಿ ಎಷ್ಟು ನಿದ್ದೆ 20 ದಿವಸ ಕಂಟ್ರೋಲ್ ಮಾಡಿರೋದಕ್ಕೆ ನಾನು 40 ದಿವಸ ಮಲಗಿದ್ರೇನೆ ವಾಪಸ್ 25 ವರ್ಷ ಮೈನಸ್ ಆಗೋದು. 25 ವರ್ಷ ಜಾಸ್ತಿ ಆಗ್ಬಿಟ್ಟಿದೀನಿ ಈಗ. ಸೂಪರ್. ಇನ್ನ ಬಿಗ್ ಬಾಸ್ ಮನೆಯಿಂದ ನಾನು ಈ ಒಂದು ಪಾಠನ ಕಲ್ತ್ಕೊಂಡು ಬಂದೆ. ಬಿಕಾಸ್ ಅಲ್ಲಿ ಹೋದವರೆಲ್ಲರೂ ಕಿಚನ ಪಂಚಾಯಿತಿಯಲ್ಲಿ ಅವ್ರು ಏನ್ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಅದನ್ನ ಅಳವಡಿಸ್ಕೋತಾರೆ. ಸೊ ನೀವು ಕಿಚನ ಚಪ್ಪಾಳೆ ತಗೊಂಡಿದ್ದೀರಾ, ಒಂದು ಪಾಠ ಅಂತ ಕಲ್ತ್ರೆ? ಕಿಚನ ಚಪ್ಪಾಳೆ ತಗೊಂಡಿಲ್ಲ, ಮನೆಯವ್ರ ಚಪ್ಪಾಳೆ ತಗೊಂಡಿದೀನಿ. ಆದ್ರೆ ಅದು ಆಚೆ ತೋರ್ಸಿಲ್ಲ. ಅದೊಂದು ಫೀಲ್ ತುಂಬಾ ಇದೆ. ಯಾಕಂದ್ರೆ ಅಲ್ಲಿ ಒಳ್ಳೆಯವ್ರದ್ದು ತೋರ್ಸ್ಬೇಕು, ಜಗಳ ಆಡ್ದವ್ರದ್ದು ತೋರ್ಸ್ಬೇಕು, ಎಲ್ಲ ತೋರ್ಸಿದ್ರೆ ಅದ್ರ ಮೇಲೆ ಜನ ಡಿಸೈಡ್ ಮಾಡ್ತಾರೆ. ನಂದು ಚಪ್ಪಾಳೆ 3 ಸಲ ತಗೊಂಡಿದೀನಿ. ಅದು ಆಚೆ ಬಂದವ್ರಿಗೆಲ್ಲ ಬೇಕಾದ್ರೆ ಕೇಳಿ. ನೀವ್ಯಾರು
ನಿಮ್ಮ ಬಾಡಿ ಬಿಲ್ಡರು ಅಮಿತ್ ಇಬ್ರಿಗೂ ಕೇಳಿ, ಆಮೇಲೆ ಇವರಿಬ್ರಿಗೂ ಕೇಳಿ ಹಿಂಗೆ ಚಪ್ಪಾಳೆ ತಗೊಂಡ್ರು ಅಂದ್ರು ನಿಜ ಅಂತ. ಆದ್ರೆ ಮಂಜು ಭಾಷಿಣಿ ಅವ್ರು ಮಾತ್ರ ಇಲ್ಲ ಸುಳ್ಳು ಅಂತಾರೆ. ಅವರೇ ತಟ್ಟಿದ್ದಾರೆ. ಇದಕ್ಕೆ ತಡ್ಸಿದ್ದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರೇ ತಡ್ಸಿದ್ದು. 3 ಸಲ ತಡ್ಸಿದ್ದಾರೆ. ಅದು ಜೋರೆಗೆ ಕಣ್ಣೀರೇ ಬಂದ್ಬಿಡ್ತು ನಂಗೆ. ಅಂದ್ರೆ ಪ್ರೀತಿ ತೋರಿಸ್ದಂಗೆ ಫೀಲ್ ಆಯ್ತು. ನನ್ಗೆ ಆ ತರ ಇದ್ದಿದ್ರೆ 100 ಅಲ್ಲ 200 ದಿನ ಅಲ್ಲಿ ಇರ್ತಿದ್ದೆ ನಾನು. ಯಾಕಂದ್ರೆ ನನಗೆ ಮರ್ಯಾದೆ ಕೊಡಕ್ ಸಿಗೋ ಕಡೆ ಇರ್ತೀನಿ. ಮರ್ಯಾದೆ ಸಿಗ್ಲಿಲ್ಲ ಅಂದ್ರೆ ತುಂಬಾ ಫೀಲ್ ಆಗ್ತೀನಿ. ಅಲ್ಲಿ ಏನಾಯ್ತು, ನಂಗೆ ಅದೇ ಫೀಲ್, ನಿದ್ದೆನೆ ಬರ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ. ಯಾವಾಗ ಕಳಿಸ್ತಾರಪ್ಪ ಅನ್ನೋ ಲೆವೆಲ್ಗೂ ಮಾಡ್ಬಿಟ್ರು. ನಾನು ಅದಕ್ಕೆ ನೆಕ್ಸ್ಟ್ ವೀಕ್ ಕಳಿಸ್ತಾರೆ ಅನ್ನೋದು ನಂಗೆ ಗೊತ್ತಾಗೋಯ್ತು ಎಲ್ಲ ಪ್ಲಾನ್. ಅದಕ್ಕೆ ನಾನು ರೆಡಿಯಾಗೇ ಇದ್ದೆ. ಆದ್ರೆ ಅವತ್ತು ನಿದ್ದೆ ಇಲ್ದಿದ್ಕೆ ಅಳು ವಾಯ್ಸ್ ಬಂದ್ಬಿಡ್ತು ನಂದು. ಎಲ್ಲ ಹತ್ಕೊಂಡು ಬೇಜಾರಲ್ಲಿ ಬಂದು ನಿಂತ್ಕೊಂಡು ನಮ್ಮಮ್ಮ ಮನೆಗೆ ಬರ್ತಿದ್ದಂಗೆ ನೆಂಟ್ರ ಹತ್ರ ಎಲ್ಲ ಮರ್ಯಾದೆ ಹೋಗ್ಬಿಡ್ತು. 3 ತಿಂಗಳು ಇರ್ತಾನೆ ಹಂಗೆ ಹಿಂಗೆ ಅಂತಿದೆ. ನೀನ್ 3 ವಾರಕ್ಕೆ ಬಂದ್ಬಿಟ್ಟಲ್ಲ ಅಂದ್ರು. ಸುಮ್ನೆ ಕೂತ್ಕೊಳ್ಳಮ್ಮ, ಇನ್ನೊಂದು ವಾರ ಇದ್ರೆ ತಲೆಯಲ್ಲಿ ಕೂದ್ಲು ಎಲ್ಲ ಆಗಿ ಸತ್ತೋಗ್ಬಿಟ್ಟು ಆಚೆ ಬರ್ತಾ ಇದೆ. ಕೂದ್ಲು ನೋಡಿ ಎಷ್ಟು ಉದ್ರೋಗಿದೆ ಅಂತ. ಅವ್ರು 75 ವರ್ಷ ಮುದ್ಕ ತರ ಕಾಣ್ತಿದ್ಯಾ ಅನ್ಬಿಟ್ರು. ಯಾಕಂದ್ರೆ ನಿದ್ದೆ ಅಷ್ಟು ಮುಖ್ಯ, ಊಟ ಅಷ್ಟು ಮುಖ್ಯ ನನ್ಗೆ. ಬೇಕಾದ್ರೆ ಈ ಜಗಳ ಪಗಳನು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟು ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಅದಕ್ಕೆ ಅಷ್ಟು ಟೆನ್ಷನ್ ಆಗಿಲ್ಲ. ಆದ್ರೆ ಊಟ ತಿಂಡಿ ಮಾತ್ರ ನನ್ನ ಬಾಡಿಗೆ ಸೆಟ್ಟೇ ಆಗ್ತಾ ಇರ್ಲಿಲ್ಲ. ಸೆಟ್ ಅಂದ್ರೆ ಅಸಹ್ಯ ಅಂತ ಹೇಳ್ತಾ ಇಲ್ಲ, ಸಾಕಾಗ್ತಿರ್ಲಿಲ್ಲ. ಅವ್ರು ಕೊಡೋ ರಾಗಿ ಅಂಬ್ಲಿ ಆದ್ರೂ ಹೊಟ್ಟೆ ತುಂಬಾ ಬೇಕಾಗಿತ್ತು, ಚಪಾತಿ ಆದ್ರೂ ಹೊಟ್ಟೆ ತುಂಬಾ ಬೇಕಾಗಿತ್ತು, ದಾಲ್ ಸೂಪ್ ಆದ್ರೂ ಹೊಟ್ಟೆ ತುಂಬಾ ಬೇಕಾಗಿತ್ತು. ಅದು ಬರೀ 1 ಕಪ್ ಅಷ್ಟು ಕೊಡೋರು. ಅಂದ್ರೆ ಅಲ್ಲಿ ವಿಧಿ ಇಲ್ಲ, ನೀವೇನ್ ಬೇಡ್ಕೊಂಡ್ರು ಕೊಡಲ್ಲ. ಏನಕ್ಕಂದ್ರೆ ಅಲ್ಲಿ ಮಾತು ಆಡಲ್ಲ ಬಿಗ್ ಬಾಸ್. ಏನ್ ಬೇಡ್ಕೊಂಡು ನಿಮ್ಗೆ 1 ವಾರ ಕೊಟ್ಟಿದ್ವಿ, ನೀವು ಉಳಿಸ್ಕೊಂಡಿಲ್ಲ, ನಿಮ್ ಕರ್ಮ ತರ ಅವ್ರು ಸುಮ್ನೆ ಇರ್ತಾರೆ. ಎಷ್ಟು ಬೇಡ್ಕೊಂಡ್ರು ಬರ್ಲಿಲ್ಲ. ಅದಕ್ಕೆ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಆ ತರ. ಆದ್ರೆ ನಿಮ್ಗೆ ಬರೀ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ತೋರಿಸ್ತಾರೆ. ಅದು 20 ದಿವಸದಲ್ಲಿ ಒಂದೇ ದಿವಸ ಬಂದಿದ್ದು. ಅದನ್ನು ಮಟನ್ ಸ್ಮೆಲ್ ಬಂದಿದ್ರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಚಿಕನ್ ಸ್ಮೆಲ್ ಬಂದಿದ್ದು ವಾಪಸ್ ಕಳ್ಸಕ್ಕೆ ಹೊಟ್ಟೆ ಹೊಡೆದೋಯ್ತು. ಇವಾಗ ತೊಳ್ಕೊಂಡು ನಾನ್ ಮಾಡ್ಕೊಂಡು ತಿಂತೀನಿ, ನೀವು ತಿನ್ನಲ್ಲ ಅಂದ್ರೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಂಗೆ ಹಿಂಗೆ ಅಂತ ಹೈಜೀನಿಕ್ ಅಂದ್ಬಿಟ್ಟು ವಾಪಸ್ಸು ಬಿಗ್ ಬಾಸ್ ಇದು ಕೆಟ್ಟೋಗಿದೆ ಅಂತ ವಾಪಸ್ ಇಟ್ಬಿಟ್ರು. ಅದು 2 ದಿವಸ ಆದ್ಮೇಲೆ ಚಿಕನ್ ಬಂತು ಹೊಸದು. ಯಾಕಂದ್ರೆ ಅವ್ರು ಸ್ವಲ್ಪ ಲೇಟ್ ಮಾಡಿದ್ಕೆ ಸ್ಮೆಲ್ ಬಂದ್ಬಿಟ್ಟಿತ್ತು. ಅದು ತೋರಿಸಿದಾರೋ ಇಲ್ವಾ ಗೊತ್ತಿಲ್ಲ. ಓಕೆ, ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಲ್ತಂತಹ ಪಾಠ ಅಂತ ಅಂದ್ರೆ, ನಾನು ಈ ಲೆಸನ್ ಕಲ್ತೆ ಮನೆ ಒಳಗಡೆ ಹೋಗಿ ಆಚೆ ಬಂದ ಮೇಲೆ ಅಂತ. ಬಿಕಾಸ್ ಫುಡ್ದೇ ಹೇಳ್ತಾ ಇದ್ರೆ ನೀವು ಅವಾಗ. ಸೊ ಅದ್ರ ಪ್ರಾಮುಖ್ಯತೆ ಗೊತ್ತಾಯ್ತಾ? ಏನ್ ಪಾಠ ಕಲ್ತ್ರಿ? ಅಲ್ಲ, ನಾನು ಮೊದ್ಲಿಂದನು ಫುಡ್ಡಿಗೆ ಬೆಲೆ ಕೊಡ್ತೀನಿ, ಜನಕ್ಕೆ ಬೆಲೆ ಕೊಡ್ತೀನಿ, ತಗ್ಗಿ ಬಗ್ಗೆ ನಡಿತೀನಿ. ನಾನು ಆಲ್ರೆಡಿ ಪಾಠ ಕಲ್ತಿದ್ದೀನಿ. ಅಲ್ಲಿಂದ ಏನು ಕಲಿಯೋದಿಲ್ಲ. ಅಲ್ಲಿರೋ ಜನಕ್ಕೆ ಕಲ್ಸಕ್ ಹೋದೆ ಅವ್ರು ಕಲಿಯಕ್ ಯೋಗ್ಯತೆ ಇಲ್ಲ ಅವ್ರಿಗೆ. ಅಲ್ಲಿರೋ ಜನ ಯಾರು ನನ್ ಟೈಪ್ ನ ಪಾಲ್ಸಕ್ ರೆಡಿನೂ ಇಲ್ಲ, ಇದು ಇಲ್ಲ. ಅವ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗ ಆಯ್ತು. ಅದೇ ಪಾಠ ಕಲ್ತ್ಕೊಂಡ್ ಬಂದೆ. ಅವ್ರಿಗೆ ಹೋಗಿ ನಾನು ಬುದ್ಧಿ ಹೇಳಕ್ ಹೋದ್ನಲ್ಲ ಅಂತ ನಾನೇ ಬುದ್ಧಿ ಕಲ್ತ್ಕೊಂಡ್ ಬಂದೆ. ಓಕೆ, ಇನ್ನ ನಿಮ್ಮ 100 ಕೋಟಿ ನಾಯಿ ಹೌದು ಏನ್ ಮಾಡ್ತಾ ಇದೆ, ಎಲ್ಲಿದೆ? ಅದಿಲ್ಲೇ ಬನ್ನರ್ಘಟ್ಟ ರೋಡಲ್ಲಿದೆ. ಅದನ್ನ ಪ್ರೋಮೋ ಶೂಟ್ ಅಲ್ಲಿ, ಬಿಗ್ ಬಾಸ್ ಪ್ರೋಮೋ ಶೂಟ್ ಅಲ್ಲಿ ಯೂಸ್ ಮಾಡಿದ್ದೆ. ಅದಕ್ಕೆ ಅಂತ ಒಂದು ಪೋಸ್ಟರು ಮಾಡಿಸಿದ್ದೆ. ಆ ನಾಯಿ ತಗೊಳಕ್ಕಿಂತ ಮುಂಚೆನೆ ಮಾರ್ಚ್ 30th ಆ ನಾಯಿನ ಹುಡುಕೇ ಇರ್ಲಿಲ್ಲ. ಹುಡುಕದೇ ಇದ್ದಾಗ ಆ ನಾಯಿದು ವರ್ಲ್ಡ್ ನ್ಯೂಸ್ ಮಾಡಿದ್ದೆ. ಇವಾಗ ಆ ಜಾತಿ ಇದೆ ಅನ್ನೋದು ಯಾರ ಒಬ್ಬ ಪರ್ಸನ್ ವರ್ಲ್ಡ್ ಅಲ್ಲಿ ಇರೋದೆಲ್ಲ ಕಮೆಂಟ್ ಅಲ್ಲಿ ಹೆಸರು ಹಾಕ್ಲಿ, ಆ ಹೆಸರುದು ಆ ನಾಯಿ ಆಗಿದ್ರೆ ಅವ್ರ ಕಾಲ್ ಕೆಳಗೆ ನುಗ್ತೀನಿ. ಅಂದ್ರೆ ಹೆಸರೇ ಇಲ್ದಿರೋ ನಾಯಿ ತರಿಸಿದೀನಿ. ಅಂದ್ರೆ ವರ್ಲ್ಡ್ ಅಲ್ಲಿ ಹೆಸರು ಗೊತ್ತಿಲ್ದೇ ಇರೋ ನಾಯಿ ತರಿಸಿದೀನಿ. ಯಾಕಂದ್ರೆ ನೀವು ಲ್ಯಾಬ್ರಡಾರ್, ಗೋಲ್ಡನ್, ಗ್ರೇಟ್ ಸೇಂಟ್ ಬರ್ನಾರ್ಡ್ ಅಂದ್ರೆ ಊರು ತುಂಬಾ ಗೊತ್ತು, ಎಲ್ಲಾರ್ಗೂ ಗೊತ್ತು. ನಾನು ಕೊಕೇಶನ್ ಶೆಪರ್ಡ್, ಕೊರಿಯನ್ ಮ್ಯಾಸ್ಟಿಫ್ ತರಿಸಿರೋದು ಅದು ಊರೆಲ್ಲರಿಗೂ ಗೊತ್ತು. ಆದ್ರೆ ಈಗ ತರಿಸಿರೋ ನೇಮು ಅವನ ಕನ್ಸಲ್ಲೂ ಕೇಳಿರಲ್ಲ, ನೋಡಿರಲ್ಲ, ಆ ಜಾತಿ ಇದೆ ಅಂತ ಗೊತ್ತಿರಲ್ಲ. ಅಷ್ಟು ರೇರೆಸ್ಟ್ ಬ್ರೀಡು. ನಾನು ಹೆಂಗ್ ವರ್ಲ್ಡ್ ನ್ಯೂಸ್ ಮಾಡಿದೆ ಅದು ತಕ್ಕನಂಗೆ ಡಾಂಕಿ 8 ತಿಂಗಳಿಗೆ ಕತ್ತೆ ಅಷ್ಟು ದೊಡ್ಡದಿದೆ. 8 ತಿಂಗಳ ಕತ್ತೆ ಅಷ್ಟು ದೊಡ್ಡದಿದೆ. ಅದನ್ನ ತಗೊಂಡಿದೀನಿ. ಅದನ್ನ ಈಗ ಇದೇ ನವೆಂಬರ್ 5ನೇ ತಾರೀಕು ಒಂದು ದೊಡ್ಡ ವೇದಿಕೆಯಲ್ಲಿ 1.5 ಕೋಟಿ ಖರ್ಚು ಮಾಡಿ, ನಾನಲ್ಲ, ನಾನು 0 ರೂಪೀಸು ಬರೀ ನಾಯಿ ಹಿಡ್ಕೊಂಡು ಹೋಗಿ ಶೋ ಆಫ್ ಮಾಡ್ಕೊಬರೋದು. ಮಿಕ್ದವ್ರು ಖರ್ಚು ಮಾಡ್ತಾ ಇದಾರೆ. ಅದಕ್ಕೊಬ್ರು ದೊಡ್ಡ ನ್ಯೂಸ್ ಚಾನಲ್ ಅವರೇ ವೇದಿಕೆ. ಅದರಲ್ಲಿ ಅದನ್ನ 7ನೇ ವರ್ಷ ವಾರ್ಷಿಕೋತ್ಸವದಲ್ಲಿ ಅದನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅವತ್ತು ಮಿನಿಸ್ಟರ್ಸ್, ಸ್ವಾಮೀಜಿಗಳು ಎಲ್ಲ ಸೇರಿ 100 ಜನ ಸೆಲೆಬ್ರಿಟೀಸ್ ಇರ್ತಾರೆ. 1000 ಜನಕ್ಕೆ ಬೀಗ್ರೂಟ ಇರುತ್ತೆ, ಮಟನ್ ಊಟ, ಚಿಕನ್ ಊಟ, ವೆಜ್ ಊಟ ಎಲ್ಲ ಇರುತ್ತೆ. ಅಷ್ಟು ದೊಡ್ಡ ಮಟ್ಟ ಆ ವೇದಿಕೆಯಲ್ಲಿ ಆ ಡಾಗ್ ನ ಲಾಂಚ್ ಮಾಡಕ್ಕೆ ಆ ಚಾನಲ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ ಓನರು ನಾನು ಅಷ್ಟು ಕ್ಲೋಸು. ಅವ್ರಿಗೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಇಂಟರ್ವ್ಯೂ ಕೊಟ್ಟು ಹೋಗಿರ್ತೀನಿ. ಆದ್ರೆ ಅವ್ರ ನಂಬಿಕೆ ಅಷ್ಟು ಉಳಿಸ್ಕೊಂಡಿರ್ತಾರೆ. ಸ್ಟೇಜ್ ಮೇಲೆ ಕಾಣಿಸಿದ್ಮೇಲೆ ನೀವು ಇಂಟರ್ವ್ಯೂ ಬಿಡ್ಬೇಕು ಅಂತ ಹೇಳಿರ್ತೀನಿ. ಅವ್ರು ಸ್ಟೇಜ್ ಮೇಲೆ ಕಾಣಿಸಿದ್ಮೇಲೆ ಇಂಟರ್ವ್ಯೂ ಬಿಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಕಂಡೀಷನ್ ಹೇಳಿದ್ದೀನಿ, ಪ್ರೊಮೋ ಶೂಟ್ ಅಲ್ಲಿ ನಾಯಿ ಕಾಣಿಸಿದ ತಕ್ಷಣ ನಾಯಿದ್ ಇಂಟರ್ವ್ಯೂ ಬಿಡಿ ಅಂತ. ಅವ್ರ ಪ್ರೊಮೋ ಶೂಟ್ ಅಲ್ಲಿ ನಾಯಿ ಕಾಣಿಸಲ್ಲ, ಅದರಿಂದ ಅವ್ರ ನಾಯಿ ಇಂಟರ್ವ್ಯೂ ರೆಡಿ ಇದ್ರು ಬಿಟ್ಟಿರಲ್ಲ. 5 ಅವರ್ ಶೂಟ್ ಮಾಡ್ಕೊಂಡು ಹೋಗಿರ್ತಾರೆ. ಓಕೆ, ಫೈನ್. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಾಯ್ತು. ಬಟ್ ನೀವ್ ಹೇಳಿದ್ರಿ
ಇನ್ನ ನೆಕ್ಸ್ಟ್ ವೀಕ್ ಅಂದ್ರೆ ಇನ್ನು 3 weeks ಆದ ನಂತರ ಯಾರೆಲ್ಲ ಹೊರಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಗೆಸ್ ಮುಖಾಂತರ ನೀವು ಇಂಥವ್ರೇ ಇರ್ತಾರೆ ಅಂತ ಹೇಳಿದ್ರಿ. ಸೊ ಇನ್ನ ಫಿನಾಲೆ ತನಕ ಉಳ್ಕೊಳ್ಳೋರು ಯಾರು, ಯಾಕೆ ಉಳ್ಕೋತಾರೆ, ರೀಸನ್ ಕೊಟ್ಟು ಹೇಳೋದಾದ್ರೆ? ಗಿಲ್ಲಿ ಅವರು ತಮಾಷೆಯಿಂದ, ಆಮೇಲೆ ಆಚೆ ಜನಮನ ನಾವು ಒಳಗಡೆ ನಕ್ಕಿ ಇಲ್ಲೆಲ್ಲ ನೋವು ಬರಂಗೆ ಏನೇ ಜಗಳ ಇದ್ರು ನಕ್ಸ್ತಾರೆ, ಆ ಥರ ಅಂತ ತುಂಬಾ ಇದು. ಗಿಲ್ಲಿ ಅವರು ಫೈನಲಿಸ್ಟ್ ಇರ್ತಾರೆ, ಕಾಕ್ರೋಚ್ ಸುದಿ ಅವರು ಫೈನಲಿಸ್ಟ್ ಇರ್ತಾರೆ, ಹೊಸದಾಗಿ ನಿಶಾ ಅಂತ ಯಾರೋ ಬಂದಿದ್ದಾರೆ ಅವರು ಫೈನಲಿಸ್ಟ್ ಇರ್ತಾರೆ. ಯಾಕಂದ್ರೆ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಅಪ್ಪ ಲಾಸ್ಟ್ ಟೈಮ್ ಇವ್ರು ಬಂದ್ರಲ್ಲ ಆ ಥರ ಅಂತಾನೆ ಬಂದ್ರು, ಎಲ್ಲಾರನ್ನು ವಾಡದ್ ಬಿಸಾಕಿ, ಅದರಿಂದ ಅವ್ರು ಇರ್ತಾರೆ. ಆದ್ರೆ ಈಗ ಹೊಸಬ್ರು ಇಬ್ರು ಬಂದಿರೋರು ಮೋಸ್ಟ್ಲಿ ಹೋಗ್ತಾರೆ. ಹೊಸಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ರು ಹೈಟ್ ಪರ್ಸನಾಲಿಟಿ ಇರೋರು, ಇನ್ನೊಬ್ಬ ಸ್ಮಾರ್ಟೆಸ್ಟ್ ಇರೋರು, ಮೋಸ್ಟ್ಲಿ ಇಬ್ರು ಹೋಗ್ತಾರೆ. ಅದು ಬಿಟ್ಟು ಅಭಿಷೇಕ್ ಹೋಗ್ತಾರೆ, ಆಮೇಲೆ ಮಲ್ಲಮ್ಮ ಹೋಗ್ತಾರೆ. ಅವ್ರು ಒಳ್ಳೆಯವ್ರು ಇರ್ಬೋದು, ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಗೇಮು, ಅದೆಲ್ಲ ಅರ್ಥ ಆಗ್ತಾ ಇಲ್ಲ. ಮಲ್ಲಮ್ಮ ಹೋಗ್ತಾರೆ, ಧ್ರುವ ಹೋಗ್ತಾರೆ, ಇನ್ ಮಿಕ್ಕಿದವ್ರು ಇರ್ತಾರೆ. ಜಾನ್ವಿ ಮೇಡಮ್ ಹೋಗ್ತಾರೆ. ಇವರು ಜಗಳದಲ್ಲೇ ಇರ್ತಾರೆ. ಅಶ್ವಿನಿ ಗೌಡ ಅವ್ರು ಇರ್ತಾರೆ, ಲಾಸ್ಟ್ ವರ್ಗೂ ಇರ್ತಾರೆ. ಯಾರು ಗೆಲ್ಬೇಕು ನಿಮ್ಗೆ? ನನ್ಗಿಷ್ಟ ಕಾಕ್ರೋಚ್ ಸುದಿ, ಆದ್ರೆ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು. ಓಕೆ, ಸೆಕೆಂಡ್ ಕಾಕ್ರೋಚ್ ಸುದಿ. ಗಿಲ್ಲಿ, ಕಾಕ್ರೋಚ್ ಸುದಿ ಫೈನಲ್. ಓಕೆ, ಫೈನ್. ತುಂಬಾ ವಿಚಾರಗಳ ಬಗ್ಗೆ ಮಾತನಾಡಿದ್ರಿ, ಹಂಚ್ಕೊಂಡ್ರಿ. ಅಂಡ್ ನಿಮ್ಮ ನಾಯಿ ಮೇಲಿನ ಇರೋ ಪ್ರೀತಿ ಇನ್ನು ಹೀಗೆ ಇರ್ಲಿ, ಇನ್ನು ಹೆಚ್ಚಿಗೆ ಆಗ್ಲಿ. 100 ಕೋಟಿ ತಗೊಂಡಿದ್ದೀರಾ ನಾಯಿ, ಅಂಡ್ 1000 ಕೋಟಿ ನಾಯಿನೂ ತಗೊಳ್ಳುವಂತಾಗ್ಲಿ. 100 ಕೋಟಿ ವರ್ತ್ ಇವ್ರೆ, 100 ಕೋಟಿ ಪರ್ಚೇಸ್ ಮೀನಿಂಗ್ ಬೇರೆ. ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ವಿಷಯ. ವರ್ತ್ ಅಂದ್ರೆ ವರ್ತ್, ಪರ್ಚೇಸ್ ಅಂದ್ರೆ ದುಡ್ಡು ಕೊಟ್ಟು ತಗೊಂಡಿದೀನಿ ಅಂತ. ನನ್ನ ನಾಯಿ ನನಗೆ ಚಿನ್ನ, ರನ್ನ, ಡೈಮಂಡ್, ವಜ್ರ. ನನ್ನ ನಾಯಿ 100 ಕೋಟಿ ವರ್ತ್, ಪರ್ಚೇಸ್ ಅಲ್ಲ. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಅಂದ್ರೆ ಮೊನ್ನೆ ಇಡಿ ರೈಡ್ ಆದಾಗ್ಲೂ ಪರ್ಚೇಸ್ ಅಂತ ಬಂದಿದ್ದು, ನಾನು ವರ್ತ್ ಅಂತ ಹೇಳಿರೋದು, ಪರ್ಚೇಸ್ ಅಂತ ಬಂದಿದ್ದು. ಅದಕ್ಕೆ ಅವರು 1.5 hour ಸಾಲ್ವ್ ಆಯ್ತು, ಹೊಟ್ಟೋದ್ರು, ಮುಗಿದೋಯ್ತು. ವರ್ತ್ ಬೇರೆ, ಪರ್ಚೇಸ್ ಬೇರೆ. ಈ ವಸ್ತು ನಾನು 5,000 ಕೊಟ್ಟು ತಗೊಂಡಿರ್ತೀನಿ, ಇದಕ್ಕೆ 100 ವರ್ಷ ಆಗಿರುತ್ತೆ. ಇದು ಆಂಟಿಕ್ ಪೀಸ್, ಇದು 1.5 ಕೋಟಿ ವರ್ತ್. ನಾನು ಹರಾಜ್ ಹಾಕಿದ್ರೆ 1.5 ಕೋಟಿಗೆ ಮಾರ್ತೀನಿ. ನಿಮ್ಮ ಹತ್ರ ಇದ್ರೆ ಕಸ, ನನ್ನ ಹತ್ರ ಇದ್ರೆ ರಸ. ನಾನು ಕೈಗೆ ಬಂದ್ಮೇಲೆ ನನ್ನ ನಾಯಿ ನನ್ನ ಇಷ್ಟ, ನಾನು ಅದಕ್ಕೆ ಏನ್ ರೇಟಾರ ಕೋಟ್ ಮಾಡ್ತೀನಿ. ತಾಕತ್ತಿದ್ದವನ್ ತಗೋಬಹುದು, ಆದ್ರೆ ನಾನು ಮಾರಕ್ಕಂತೂ ಇಟ್ಟಿಲ್ಲ. ಈಗ ಅರ್ಥ ಆಯ್ತಾ ಬಿಡಿಸೇಳಿದ್ದು? ಪರ್ಚೇಸ್ ಬೇರೆ, ಇದು ಬೇರೆ. ನಾನು ಯಾವಾಗ್ಲೂ ವರ್ತ್ ಹೇಳಿರೋದು. ಮೀಡಿಯಾ ಅವರು ಪರ್ಚೇಸ್ ಅಂತ ನಾನು ಬುಡಕ್ ತರ್ಸಿದ್ರು. ಏನಕ್ಕೆ ಅಷ್ಟು ವರ್ತ್ ಅಂತೀನಿ ಅಂದ್ರೆ, ಈ ಬ್ರೀಡ್ ಹೆಸರೇ ಕೇಳಿರಲ್ಲ ಅಂತ ಚಾಲೆಂಜ್ ಮಾಡ್ತಾ ಇದೀನಿ. ಈಗ ಹೊಸ ಬ್ರೀಡ್ದು ನೀವ್ ಹೆಸರೇ ಕೇಳಿರಲ್ಲ, ನೀವಲ್ಲ ನಾಯಿ ಬ್ರೀಡರು ಹೆಸರು ಕೇಳಿರಲ್ಲ, ಆಯ್ತಾ? ಆಮೇಲೆ ಅಷ್ಟು ದೊಡ್ಡ ನಾಯಿ ಕನ್ಸಲ್ಲೂ ನೋಡಿರಲ್ಲ ಅವರು. ಆಮೇಲೆ ಅಷ್ಟು ಕಡಿಮೆ ಇರೋದು ಈಗೂ ಉಂಟೆ, ಆ ತರ ನಾಯಿ ತರ್ಸಿರೋದು. ನಾನು ಏನ್ ತರ್ಸಿದ್ರು ಒಂದು ಯುನಿಕ್ ಇರುತ್ತೆ. ಅದಕ್ಕೆ ನನಗೆ 100 ಕೋಟಿ ವರ್ತ್. ಅದು ನನ್ನಿಷ್ಟ, ನಾನೇನ್ ಮಾರಕ್ಕಿಟ್ಟಿಲ್ಲ. ನಿಮ್ಮಿಂದ ಸಾಲ ಮೋಸ ಮಾಡಿಲ್ಲ, ಅದು ದುಡ್ಡು ಕೊಡದೆ ಮೋಸ ಮಾಡಿಲ್ಲ, ತಗೊಂಡವನ್ಗೂ ಮೋಸ ಮಾಡಿಲ್ಲ. ತಗೊಂಡ್ಮೇಲೆ ನನ್ ಬಾಗ್ಲಿಗೆ ಬಂದ್ಮೇಲೆ ನನ್ ಸೊತ್ತದು, ನನ್ನಿಷ್ಟ. ಈಗ ನಾನು ಆಸ್ತಿ ಮಾಡಿಲ್ಲ. ಈಗ ಸೈಟ್ ತಗೊಂಡಿರ್ತಾರೆ, 6 ಲಕ್ಷಕ್ಕೆ ತಗೊಂಡಿರ್ತಾರೆ, 5 ವರ್ಷ ಆದ್ಮೇಲೆ 10 ಕೋಟಿ ವರ್ತ್ ಅಂತಾರೆ, ಆಯ್ತಾ? ತಗೊಂಡಿಂದ ಇನ್ನು ಮುಂಚೆ ಯಾವಾಗ್ಲೋ ಬೆಳೆಯೋದದು, ನೆಕ್ಸ್ಟ್ 10 ಕೋಟಿ ವರ್ತ್ ಆಗುತ್ತೆ ಅಂತಾರೆ. ವರ್ತ್ಗೂ ಪರ್ಚೇಸ್ಗೂ ಮೀನಿಂಗ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನತೆಗೆ ಹೇಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ವರ್ತ್ ಅಂತ ಹೇಳ್ತಾ ಇರೋದು, ಪರ್ಚೇಸ್ ಅಂತ ಹೇಳಿಲ್ಲ. ನಾನು ಅದು 1 ರೂಪಾಯಿಗೆ ತರ್ತೀನ ಫ್ರೀ. ಅಯ್ಯೋ, ಅವ್ರು ಏನಾರ ಅನ್ಕೊಳ್ಳಿ ಇವ್ರೆ, ನಾನ್ 100 ಕೋಟಿ ವರ್ತ್ ಅಂತ. ಮೀಡಿಯಾ ಕಡೆಯಿಂದ ಹೋಗಿದೆ ಅಂತ. ಮೀಡಿಯಾ ಅವರು ಒಬ್ಬೊಬ್ರು ಗೊತ್ತಾಗದೆ ಚೇಂಜ್ ಈಗ ವರ್ತ್ ಅನ್ನೋದು ಹಿಂಗ್ ಹೇಳಿದ್ದವ್ರಿಗೆ ಮಾಡಿರ್ತೀನಿ. ನಿಮ್ದನ್ನ ಎತ್ಕೊಂಡು ಇನ್ನೊಬ್ಬ ಹಂಗೆ ನನ್ನ ಹತ್ರ ಬರ್ದೇ ಹಾಕೊಳ್ಳೋನು ಪರ್ಚೇಸ್ ಅಂತ ಹಾಕಿದಾನೆ. ಇದಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ ಒಬ್ಳು ಲೇಡಿ ಇರ್ತಾಳೆ, ಇಡೀ ಕಬ್ಬನ್ ಪಾರ್ಕ್ ನಂದು ಅಂತ ಇರ್ತಾಳೆ. ಅವಳು ನನ್ನ ಮೇಲೆ ಕೇಸ್ ಹಾಕಿರ್ತಾಳೆ. ಅದಕ್ಕೆ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕಾಗಿರುತ್ತೆ. ಅವ್ರು ಬರ್ತಾರೆ, ರಿಪೋರ್ಟ್ ತಗೊಳ್ತಾರೆ, ಮುಗೀತು, ಹೋಯ್ತಾರೆ. 1 ವಾರದಲ್ಲಿ ಕಬ್ಬನ್ ಪಾರ್ಕ್ ಇಂದ ಅವಳನ್ನ ನಾನು ಎತ್ತಂಗಡಿ ಮಾಡಿಸ್ತೀನಿ. ನಿಮ್ಗೆ ಅರ್ಥ ಆಯ್ತಾ? ನಾನ್ ಯಾರ ತಂಟೆಗೂ ಹೋಗಲ್ಲ, ನಾನು ಯಾರಿಗೂ ತೊಂದರೆ ಮಾಡಲ್ಲ. ನನ್ ಶೋಕಿ ನಾನು ಮಾಡ್ತಾ ಇದ್ದೀನಿ. ಜನಗಳ ತಗೊಳ್ಳಿದ್ರೆ ತಗೊಳ್ಳಿ, ಬಿಡಂಗಿದ್ರೆ ಬೀಡಿ, ಬೈಯಂಗಿದ್ರೆ ಬೈರಿ. ಅವ್ರಿಗೆ ಇನ್ನ ಧನ್ಯವಾದ ಹೇಳ್ತೀನಿ. ಹೈಯೆಸ್ಟ್ ಬೈದವ್ರಿಗೆ ಒಂದು ಕಾಸ್ಟ್ಲಿ ನಾಯಿ ಗಿಫ್ಟ್ ಕೊಡ್ಬೇಕು ಅಂತಾನು ಇದೀನಿ. ಹೈಯೆಸ್ಟ್ ಶೇರ್ ಮಾಡಿ ಕೆಡ್ದಾಗ ಬೈಯೋರ್ಗೆನೆ ನಾನು ಒಂದು ಕಾಸ್ಟ್ಲಿ ನಾಯಿ, ನಂದು ಯಾವ ಬ್ರೀಡ್ ಇದೆ ಅದನ್ನ ಫ್ರೀ ಕೊಡ್ಬೇಕು ಅಂತಾನು ಇದೀನಿ.
ಓಕೆ ಇನ್ನಷ್ಟು ಎಂಟರ್ಟೈನ್ ಮಾಡ್ತಾ ಇರಿ. ನಾನು ಏನೋ ಹೇಳಕ್ ಆಗಲ್ಲ, ಬಿಕಾಸ್ ನೀವು ನಿಮ್ದೇ ಒಂದು ಪಾಲಿಸಿ, ನಿಮ್ದೇ ಒಂದು ರೂಲ್ಸ್, ಬೈಯೋರನ್ನೇ ಒಂದ್ ರೀತಿಯಾಗಿ ಹೊಗಳ್ತಾ ಇದ್ದೀರಾ. ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಅಂಡ್ ಇನ್ನಷ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನಷ್ಟು ವರ್ತ್ ಇರುವಂತಹ ನಾಯಿಗಳನ್ನ ಸಾಕಿ ಸಲಹಿ, ಪ್ರಾಣಿಗಳ ಮೇಲೆ ಪ್ರೀತಿ ಹೀಗೆ ಇರ್ಲಿ ಅಂತ ಹೇಳ್ತಾ ಸಾಕಷ್ಟು ಸಮಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ವಿ, ತುಂಬಾ ಧನ್ಯವಾದಗಳು ಮೇಡಮ್. ನಿಮಗೂ ಒಳ್ಳೇದಾಗ್ಲಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತು ದೀಪಾವಳಿಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಎಪಿಸೋಡ್ ನೊಂದಿಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.